ಸಿಟಿ ಏನ್ರಿ ಸಿಟಿಗೆ ನೋಟಕ್ಕ ಚಂದ ರೀ ಸಿಟಿ ರೀ ಊಟ ಆಯ್ತು ನೋಟ ಆಯ್ತು ಎಲ್ಲ ಹಳ್ಳಿನೇ ಚಂದ ರೀ ಸಿಟಿ ಅಲ್ಲ ರೀ ಹಳ್ಳಿಯಾಗಿರೋದ ಚೆನ್ನಾಗ್ರಿ ನನ್ನರು ತನ್ನಾರ ಅನ್ನೋದು ಹಳ್ಳಿ ಒಳಗಿರ್ತ್ರಿ ಸಿಟಿ ಒಳಗ ಆತರ ಇರಲ್ಲ ರೀ ನನ್ನರು ತನ್ನಾರ ಅನ್ನೋದು ಹಳ್ಳಿ ಒಳಗ ಅಷ್ಟೇ ಉಳ್ಕೊಂಡಿರೋದ್ರಿ ಇನ್ನೊಂದು ನಾನು ಏನ್ ತೀರ್ಮಾನ ಮಾಡಿದೆ ಎಲ್ಲರೂ ಹೇಳ್ತಿದ್ರು ಗಂಡ ಮಕ್ಳು ಇರ್ಬೇಕಾಯ್ತ ಗಂಡ ಮಕ್ಳು ನಾನು ಏನು ವಿಚಾರ ಮಾಡೀನಿ ಈ ಭಾಗದಾಗ ನಂಗೆ ಗವಿಮಠ ಐತಿ ನನ್ನ ಮಕ್ಕಳು ನೋಡ್ಕೊಂಡಿಲ್ಲ ಅಂದ್ರೆ ನಾವು ವಯಸ್ಸಾದ ಮೇಲೆ ಹೋಗಿ ಅಲ್ಲಿ ಗವಿಮಠದ ಮುಂದೆ ಕುಂತ್ಕೊಂಡ್ರೆ ರಾಜ್ಯ ನೋಡ್ಕೊಂತ ಅನ್ನೋದು ನಂಬಿಕೆ ಐತೆ ಸರ್ ನನಗೆ ಆ ಒಂದು ನಂಬಿಕೆ ಮೇಲೆ ಇಬ್ಬರು ಹೆಣ್ಮಕ್ಳು ಆಪರೇಷನ್ ಮಾಡಿಸಿದ್ದೀರಿ ಸರ್ ಬರ್ರಿ ಬೀಗ್ರ ಊಟ ಮಾಡೋಣ ಬಾಳ್ ಮಂದಾಗ್ಲಿ ತಗೋರಿ ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ ಸರ್ ಹೇಳ್ರಿ ಈಗ ಇಲ್ಲಿ ಬಂದಿವಿ ಈಗ ನಾವು ಕೊಪ್ಪಳ ತಾಲೂಕು ಕಾಮನೂರು ಗ್ರಾಮದಾಗ ನಮ್ಮ ಮನೆ ಇರೋದು ಈ ಒಂದು ಮನೆ ಓಪನಿಂಗ್ ಆಗಿಬಿಟ್ಟಿಲ್ಲ ಅಭಿನವ ಶ್ರೀಗಳು ಕೂಡ ಒಂದು ವಾರಕ್ಕೆ ಬಂದದ್ರಿ ಮನೆಗೆ ಅವಾಗ್ಲಿಂದ್ರ ನಾವು ಇಲ್ಲೇ ವಾಸವಾಗಿದ್ದೀವಿ ಇವರು ನಮ್ಮ ಹೆಣ್ಮಕ್ಳ್ರಿ ಇವರು ನಮ್ಮ ಇಬ್ರು ಮಕ್ಕಳ್ರಿ ಇವರು ಇವ್ರು ನಮ್ಮ ಮಾವರ್ರಿ ಇವ್ರು ನಮ್ಮ ತಾಯರ್ರಿ ಅವ್ರು ದೊಡ್ಡಮ್ಮರ್ರಿ ಎಲ್ಲ ಒಳಗೆ ಬಂದು ಬರ್ರಿ ಬರ್ರಿ ಒಳಗೆ ಒಂದು ಬಾರವಾ ಏನು ನಿನ್ನ ಹೆಸರು ಅನುಶ್ರೀ ನಿನ್ನ ಹೆಸರು ಇವ ಬರ್ರಿ 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 ಅವ ಬರ್ರಿ 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 ಚಂದ ಐತಿ ಮನಿ ಓಕೆ ನಿಮ್ದು ಶಾಮಿನ ಇದ್ರದಿಂದ ಮನೆ ಎಲ್ಲ ಪ್ಯಾಕ್ ಆಗ್ಬಿಟ್ರಿ ಮಾಡ್ತಾರ ಮನಿ ನೋಡಿ ಓ ಏನ್ ಮನಿ ಅಂದ್ರೆ ಹಿಂಗಿರ್ಬೇಕು ನೋಡ್ರಿ ಎಲ್ಲ ಇಲ್ಲೇ ಆಗ್ಯಾವ ಇಲ್ಲ ಇಲ್ಲ ಮಾತಾಡೋದು ಅಲ್ಲೇ ಮಾತಾಡೋಣ ನಮ್ಮ ಮನಿ ತೋರ್ಸೋಣ ಅಂತ ಬಂದೆ ಓಕೆ 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 ನಿಮ್ಮ ಮನಿ ಏನ್ರಿ ಇದು ಏನ್ ಶಾಮಿಯಾನದ ವ್ಯಾಪಾರ ಮಾಡ್ತೀರಿ ಓಕೆ ಇದು ಅಡಿಗೆ ಮನೆ ಓಕೆ ಅಡಿಗೆ ಮನೆ ನೋಡ್ಬಿಡೋಣ ನಡಿಯವ್ವ ನೀವ್ ಅಲ್ಲೇ ಕುಂದ್ರಿ ಬರ್ತೀನಿ ನಾನು ಬರ್ತೀನಿ ಮನಿ ನಾವು ಜಾಸ್ತಿ ಜನ ಅದೀವ್ರಿ ಹಂಗಾಗಿ ಸಾಮಾನ್ಯ ಇರೋದು ಜಾಸ್ತಿ ಐತ್ರಿ ನಮ್ಮ ಮನಿ ಸಣ್ಣದೈತ್ರಿ ಯವ್ವ ಮನಿ ಮನಸ್ಸು ದೊಡ್ಡದೈತಲ್ಲ ಓಕೆ ನಾನು ನಿಮ್ಮ ಯಜಮಾನ್ರಲ್ಲ ಏನ್ ಕತಿ ಹೇಳ್ತಿದ್ರು ಮಕ್ಕಳದು ಅದನ್ನ ನೋಡೋಣ ಅಂತ ಬಂದೆ ಆಕ್ಚುಲಿ ಏನ್ ಇವ್ರ ಹೆಸರು ಇಕ್ಕಿ ಹಿರೇಮಗಳ್ರಿ ಅನುಶ್ರೀ ಇಕ್ಕಿ ಸಣ್ಣಳ್ರಿ ದಿವೇಶ್ರೀ ರೀ ಇಕ್ಕಿ 2ನೇ ಕ್ಲಾಸ್ ಓದ್ತಾ ಇದ್ದಾಳ್ರಿ ಈಗ 1ನೇ ಕ್ಲಾಸ್ ರೀ ಓಕೆ ಏನ್ ಹೇಳ್ತಿದ್ರಿ ಏನಾಗಿತ್ತು ಯಾವ ಮಗು ಈ ಅವಿಗ್ರಿ ಈ ಅವಿಗೆ 1 ವರ್ಷ ತನಕ ಚೆನ್ನಾಗಿದ್ಲ್ರಿ 1 ವರ್ಷದಾದ್ಮೇಲೆ ಸಿಂಟಮ್ಸ್ ಪೀಡ್ಸ್ ಬರ್ತಿತ್ರಿ ಅವಳಿಗೆ ಎಲ್ಲ ಹುಬ್ಳಿ ಎಲ್ಲಾ ಕಡೆ ಹಾಸ್ಪಿಟಲ್ ಎಲ್ಲಾ ಕಡೆನೂ ತೋರಿಸ್ತಿದೀವ್ರಿ ಬಟ್ ಎಲ್ಲೂ ಕಮ್ಮಿ ಆಗ್ಲಿಲ್ರಿ ಲಾಸ್ಟಿಗೆ ನಮ್ಗೆ ಉಳ್ದಿದ್ ಗೌರ್ಮೆಂಟ್ ಅಷ್ಟೇ ರೀ ಆಮೇಲೆ ನಮ್ ಮಲ್ಲಪ್ಪಣ್ಣ ಅಂತ ಅದಾರಿ ಅವ್ರಿಗೆ ಅಜ್ಜರಿಗೆ ಹೇಳ್ಬೇಕ ಅಜ್ಜರೆಲ್ಲೋ ಹೋಗ್ತಾ ಇದ್ರು ನಮ್ಮ ಸಂಬಂಧ ವೇಟ್ ಮಾಡಿ ನಾವು ಕುಷ್ಟಿ ಒಳಗಿದ್ದೆ ಅಲ್ಲಿಂದ ನಾವು ಕೊಪ್ಪಳ ಬರೋವರೆಗೂ ವೇಟ್ ಮಾಡಿದ್ರು ವೇಟ್ ಮಾಡಿ ಬಂದು ಮತ್ತೆ ಡಾಕ್ಟರ್ನ ಸಜೆಸ್ಟ್ ಮಾಡಿ ಅವಳು ಅಲ್ಲೇ ತೋರಿಸಿರೋದು ಇದುವರೆಗೂ ಈಗ ಅವಳು 7 ವರ್ಷದವಳಿದ್ದಾಳೆ 1 ವರ್ಷ 6 ವರ್ಷ ಆಯ್ತು ಕಂಟಿನ್ಯೂ ಗೌರ್ಮೆಂಟ್ದಲ್ಲೇ ತೋರಿಸಿರೋದು ಅವಳೆ ಅವಳಿದನ್ನ ಆರಾಮಿದಾಳೆ ಆರಾಮದಿ ಪುಟ್ಟಿ ಅಜ್ಜರ ಆಶೀರ್ವಾದ ಬಾಳ ಐತ್ರಿ ಅಕ್ಕಿ ನಾನು ಜನ್ಮ ಕೊಟ್ಟಿನ್ರಿ ಮರು ಜನ್ಮ ಕೊಟ್ಟಿದ್ ಗಶಿದಪ್ಪ ಅಜ್ಜರಿ ಓಕೆ ಅದ್ಭುತ ಮನಿ ದೇವರ ಇದು ಯಾವ್ದಮ್ಮ ಮನಿ ದೇವ್ರ ನಮ್ದು ಇರ್ಭದ್ರೇಶ್ವರ ರೀ ಇರ್ಭದ್ರೇಶ್ವರ ಹಂಗಾಗಿ ನಮ್ದು ಆಚಾರದ ಗವಿಮಠದ ಮೂರ್ತಿ ಹೋ 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 ಇಟ್ಬಿಟ್ರೆ ಓಕೆ ಬರ್ರಿ ಹೊರಗೆ ಮಾತಾಡೋಣ ಕಟ್ಟಿ ಇನ್ನು ಗ್ಯಾಸ್ ಇಲ್ಲ ನಿಮ್ದು ಇದೆ ಸರ್ ಬಟ್ ಜಾಸ್ತಿ ಒಲೆ ಯೂಸ್ ಮಾಡೋದೇ ಜಾಸ್ತಿ ದಿನ ಅವ್ರು ಗ್ಯಾಸ್ ಯೂಸ್ ಮಾಡೋದು ಬಹಳ ಕಮ್ಮಿ ಏನ್ ಈಗ ಕಟ್ಟಿಗೆನ ಯೂಸ್ ಮಾಡಲ್ಲ ನೀವು ನಾವು ಜಾಸ್ತಿ ಜನ ಆಗ್ತಾರೆ ನಿಂತ್ಕೊಂಡ್ ಮಾಡಕ್ ಆಗಲ್ಲ ಸರ್ ಒಲೆ ಮೇಲೆ ಆದ್ರೆ ಕೂತ್ಕೊಂಡು ಆರಾಮ್ಸೆ ಮಾಡ್ಬೋದು ಅಡಿಗೆನ ಚೆನ್ನಾಗಿರುತ್ತೆ ಸರ್ ಸುಮ್ನೆ ಗ್ಯಾಸ್ ಮೇಲೆ ನಿಂತ್ಕೊಂಡು ಮಾಡಕ್ ಆಗಲ್ಲ ಸರ್ ನಾವು ಒಲೆನ ಬೆಸ್ಟ್ ನಮ್ಗ ಸೂಪರ್ ಓಕೆ ಹುಷಾರಿಲ್ದ ಪದೇ ಹೋಗ್ತಿರ್ಬೇಕಾದ್ರೆ ಅಜ್ಜರ್ ಯಾವಾಗ್ಲೂ ಯಾವಾಗನ ಕರ್ಕೊಂಡಲ್ರಿ ಎನಿ ಟೈಮ್ ಈ ಅವಿ ಕರ್ಕೊಂಡೋದ ಮಾತ್ರ ಅಜ್ಜರ್ ಇದ್ದೇ ಇರ್ತಾರೆ. ಇನ್ನೊಂದು ವಿಶೇಷ ರೀ ಸುಮಾರು 20-30 ಸಲ ನಾನು ಗವಿಮಠಕ್ಕೆ ಹೋದ್ರೂ ಈ ಹುಡುಗಿ ಯಾವತ್ ಕರ್ಕೊಂಡ್ ಹೋಗ್ಕೇನ್ರಿ ಅಜ್ಜರ್ ನಮ್ನ ಮಾತಾಡ್ತಾರ್ರಿ. ಹೌದಾ ಈ ಹುಡುಗಿ ವಿಶೇಷ ಎಲ್ಲೇ ಇಲ್ರಿ ಎಲ್ಲರನ್ನ ಹುಡುಕಿ ಇವಳು ಮಾತಾಡ್ತಾರೆ ಅಜ್ಜರ ರೀ ಯಾಕಂದ್ರೆ ಅಷ್ಟು ಹುಷಾರಿಲ್ಲ ಅಷ್ಟು ಡಾಕ್ಟರ್ ಸಜೆಸ್ಟ್ ಮಾಡಿ ಅದಕ್ಕೆ ನಾನು ಜನ್ಮ ಕೊಟ್ಟಿನ್ರಿ ಬಟ್ ಮರು ಜನ್ಮ ಕೊಟ್ಟ ಗಶಿದಪ್ಪ ಅಜ್ಜರಿ ಜಾತ್ರೆ ದಿನ ಭೇಟಿ ಆದ್ರೂ ಮಾತಾಡ್ಸಿ ಎತ್ಕೊಂಡು ಶಕ್ತಿ ಅಭಿನವ ಸಂಬಂಧ ಐತಿ ಸರ್ ಹಂಗಾಗಿ ಪ್ರತಿ ಸಲನೇ ಈ ಹುಡುಗಿ ಮಿಸ್ ಮಾಡಾರ್ದಂಗ ಗವಿಮಠ ಕರ್ಕೊಂಡು ಹೋಗ್ತೀರಿ ನೋಡಿ ಅಜ್ಜ ಮೇಲಿದ್ದಾರೆ ಶಿಷ್ಯ ಹೇಳಿದಾರೆ ಬಾಳ ಅಂದ್ರೆ ಬಾಳ ಈ ಹುಡುಗಿ ಸಂಬಂಧ ರೀ ಸಾಕು ಬೇಕನ್ನಂಗ ಹೋಗಿತ್ರಿ ನಮ್ಮ ಹೋಗದೇ ಇರೋ ಒಂದ್ ಹಾಸ್ಪಿಟ್ಲ್ ಇಲ್ಲ ಯಾವ್ದು ಇದಿಲ್ಲ ರೀ ಎಲ್ಲಾನು ಮಾಡಿದ್ವಿ ಬಟ್ ಲಾಸ್ಟ್ ನಮ್ಗೆ ಅಜ್ಜರ ಹಾಕಿ ಮರು ಜನ್ಮ ಕೊಟ್ಟಂಗ್ರಿ ಈಗ ಏನಿಲ್ಲ ಇವಾಗೆಲ್ಲ ಆರಾಮದಳ್ರಿ ಒಂದ್ ತಿಂಗಳ ಮುಂಚೆ ಸರ್ ಕುಷ್ಟಿಗೆ ಹೊಂಟಿದ್ರು ಅಜ್ಜಾರ ಕುಷ್ಟಿಗೆ ಹೋಗ್ಬಿಟ್ಟು ಗನ್ ಸರ್ಕಲ್ದಾಗ ಸಿಗ್ನಲ್ ಪಾಸ್ ಹಾಕಿದ್ವಿ ಸಿಗ್ನಲ್ ಪಾಸ್ ಆಗಿದ್ದು ನಾವು ಸಿಗ್ನಲ್ ನಿಂತ್ಕೊಂಡಿದ್ವಿ ಅತ್ಲಿಂದ ಸಿಗ್ನಲ್ ಕ್ಲಿಯರ್ ಆತಲ್ಲ ಅದ್ರ ಹೊಂಟತ್ತ ನಾವು ಸುಮ್ಮನೆ ಕಾಮನ್ ಆಗಿ ಗವಿಮಠದ ಕಡೆ ಆ ಕಡೆ ಮಕ್ಕ ಮಡ್ಗೆ ನಿಂತ್ಕೊಂಡಿದ್ವಿ ಸೈಡ್ ಒಂದು ಕಾರ್ ತಿರುಗಿದ್ರು
ಕಾರ್ ಯಾರ್ದಂತ ನೋಡ್ತೀವಿ ಇಂದ ಅಜ್ಜರ್ ಗ್ಲಾಸ್ ಇಳಿಸಿ ಹುಡುಗಿ ಆಶೀರ್ವಾದ ಮಾಡ್ಕೊಂತಾರೆ. ಲಕ್ಷಾಂತರ ಕೋಟ್ಯಾರು ಜನ ಭಕ್ತರ ಆಶೀರ್ವಾದ ಮಾಡದ ಅಲ್ದ ವೈಯಕ್ತಿಕವಾಗಿ ಮಕ್ಳು ಒಂದು ಗ್ಲಾಸ್ ವಿಷಯದ ಮೇಲೆ ಅಜ್ಜರ ಗಾಡಿ ಜಸ್ಟ್ ಈಗ 15 ದಿನದಿಂದ ಗೌರ್ಮೆಂಟ್ ಹೋಗಿದ್ವಿ. ಇವಳು ಬಿದ್ದು ಕಾಲಿಗೆ ಗಾಯ ಮಾಡ್ಕೊಂಡಿದ್ಲ, ಕಾಲಿಗೆ ಗಾಯ ಮಾಡ್ಕೊಂಡಿದ್ಲ. ಅಜ್ಜರ್ ಎಮರ್ಜೆನ್ಸಿ ಎಲ್ಗ ಹೊಂಟಿದ್ರಿ. ಹೋಗ್ಬೇಕಾದ್ರೆ ಇವಳು ಚಾಕ್ಲೇಟ್ ಕೊಡ್ಬೇಕಾದ್ರೆ ಒಂದ್ ಇದಕ್ಕಿಂತ ಸಣ್ಣ ಪಾಪು ಇತ್ತು. ಬಟ್ ಈ ಉಣ್ಣೆ ಕರ್ದ ಪಾಪು ಸಣ್ಣ ಪಾಪು ಹೋದ್ರೆ ಕೊಡ್ಲಿಲ್ಲ, ಈ ಉಳ್ಳೆ ಕರ್ದು ಅಷ್ಟು ದೂರ ಹೋಗಿದ್ಲ. ಅವ್ರ ಮತ್ತೆ ಹಿಂದಿದ್ದಾರೆ ಕರೆಸಿ ಇವಳಿಗೆ ಚಾಕ್ಲೇಟ್ ಕೊಟ್ಟು ಮಾತ್ರ ಶೇನ್ಗೈತೆ ಅಂತ ಮಾತಾಡ್ಸಿ ಕಳ್ಸಿದ್ರಿ. ಈ ಮನೆ ಆಗಿನ ಪಾಸ್ ಬೀಜ ಕರ್ಸಿತ್ರಿ ಅಜ್ಜರ್ನ. ಇಲ್ಲೇ ಕೂತಿದ್ರು. ಓಕೆ. ಏನ್ ಓದಿವ ನೀ? ನಾ ಸೆಕೆಂಡ್ PU ಮುಗ್ದಿದ್ರಿ. ಸೆಕೆಂಡ್ PU ಮುಗ್ದಿದೆ. ಓಕೆ. ತವ್ರ ಮನೆ ನಮ್ದು ಹಿರೇಮನ್ನಪುರ ಖುಷಿಗೆ ಹತ್ರ. ಹಿರೇಮನ್ನಾಪುರ. ಓಕೆ. ಯಜಮಾನ್ರ ಮದುವೆಗಾಗಿ ಏನ್ ಮಾಡ್ತಿದ್ರು ಅವರು? ಅವ್ರು ಅವಾಗಾದ್ರೂ ಬಿಲ್ ಕಲೆಕ್ಟರ್ ಅದಾರಿ, ಇವಾಗಾದ್ರೂ ಬಿಲ್ ಕಲೆಕ್ಟರ್ ಅದಾರಿ. ಹೇಳ್ರಿ, ಸುಮಾರು ಜನ ಹಳ್ಳಿಗಳಂದ್ರೆ ತಪ್ಪು ಅಭಿಪ್ರಾಯ ಇದೆ, ನೀವೇನ್ ಹೇಳ್ತೀರಿ? ಹಳ್ಳಿ ಜೀವನ, ಹಳ್ಳಿಯಾಗಿರೋದೇ ಜೀವನ ಚೆನ್ನಾಗ್ರಿ. ಸಿಟಿ ಏನ್ರಿ, ಸಿಟಿಗೆ ನೋಟಕ್ಕ ಚಂದ ರೀ. ಸಿಟಿ ರೀ, ಊಟ ಆಯ್ತು ನೋಟ ಆಯ್ತು ಎಲ್ಲ ಹಳ್ಳಿನೇ ಚಂದ ರೀ. ಸಿಟಿ ಅಲ್ಲ ರೀ, ಹಳ್ಳಿಯಾಗಿರೋದೇ ಚೆನ್ನಾಗ್ರಿ. ನನ್ನರು ತನ್ನರು ಅನ್ನೋದು ಹಳ್ಳಿ ಒಳಗಿರ್ತ್ರಿ, ಸಿಟಿ ಒಳಗ ಆತರ ಇರಲ್ಲ ರೀ. ನನ್ನರು ತನ್ನರು ಅನ್ನೋದು ಹಳ್ಳಿ ಒಳಗ ಅಷ್ಟೇ ಉಳ್ಕೊಂಡಿರೋದ್ರಿ. ಓಕೆ. ಹಂಗಾಗಿ ನೀವು ಏನು ಅನ್ಕೊಂಡಿದ್, ನಿಮ್ ಕನ್ಸುಗಳು ಓದಿ ಏನಾಗ್ಬೇಕು ಅಂತ ಅನ್ಕೊಂಡಿದ್ರಿ ಅಥವಾ ಹೇಗೆ ಏನು? ಹಂಗೇನಿಲ್ರಿ, ಓದ್ ಏನಾಗ್ಬೇಕಂತಲ್ರಿ. ಒಟ್ಟು ನಾಲೆಜ್ ನಮ್ಮ ಸ್ಕೂಲ್ ಒಳಗ ಸ್ವಲ್ಪ ವೀಕ್ ರೀ. ಬಟ್ ನಾಲೆಜ್, ಜನರಲ್ ನಾಲೆಜ್ ಇದ್ರೆ ಸಾಕು. ಒಟ್ಟು ಚೆನ್ನಾಗಿ ಲೈಫ್ ರೀ. ನಮ್ಮ ಅಪ್ಪಾಜಿ ಮೇಲೆ ನನ್ಗೆ ಭಾಳ ಕನ್ಸಂದ್ರಿ. ನಮ್ಮ ಅಪ್ಪಾಜಿ ಹೆಂಗ ನನ್ ಬೆಳೆಸ್ತಿದ್ರು ಅಂತಂದ್ರೆ ಅವರು ಯಾವ ಥರ ಆ ಥರ ರೀ. ಅವ್ರು ಅವು ಅಂದ್ರೆ ಎಲ್ಲದಕ್ಕೂ ನಾನು ಹಂಗಾರಿ. ಒಟ್ಟು ಸ್ಕೂಲ್ಗೆ ಇದಕ್ಕಂತಂದು ಸೀಮಿತ ಆಗಿರ್ಲಿಲ್ಲ ರೀ. ಹಾಂ. ಓಕೆ. ಹಂಗಾರೆ ಹಳ್ಳಿ ಜೀವನ ಚಂದ. ಹಳ್ಳಿ ಜೀವನ ಚಂದ ರೀ. ಓಕೆ. ಮತ್ತೆ ಅವ್ರ ಅತ್ತೆರ ಚೆನ್ನಾಗದಾರಿ. ಅವ್ರಿಗೂ ಗಂಡ್ಮಕ್ಳು ಇಲ್ರಿ, ಹೆಣ್ಮಕ್ಳು ಇಲ್ರಿ. ಈ ಜನ ಬರೇ ಗಂಡ್ಮಕ್ಳ್ರಿ. ಅಲ್ವಾ? ಈಗ ಹೆಂಗಾಗ್ಬಿಡ್ತಿ, ಸೀರಿಯಲ್ ನೋಡ್ತಿರನಿಲ್ಲ? ನೋಡ್ತೇವೆ. ನಾವ್ ಜಾಸ್ತಿ ಸೀರಿಯಲ್ ನೋಡಂಗಿಲ್ರಿ. ನಮ್ಮ ಮನ್ಯಾಗ ಟಿವಿ ಇರುತ್ತೆ. ನಾವ್ ಒಂದ್ ದಿನ ಸಿನಿಮಾ ಫಿಲ್ಮ್ ನೋಡ್ತೀವಿ ಹೊರತು ಸೀರಿಯಲ್ ಮಾತ್ರ ಯಾರು ನಮ್ಮ ಮನೆ ನೋಡಲ್ರಿ. ನಾವು ಒಟ್ಟ ಸೀರಿಯಲ್ ನೋಡಲ್ರಿ. ನಾವ್ ಯಾರು ಸೀರಿಯಲ್ ವಾರ್ತಾ ರೀ, ನ್ಯೂಸ್ ನೋಡ್ತೀವ್ರಿ. ಏನಾರ ಕಾರ್ಯಕ್ರಮ ಇದ್ರೆ ಏನಾರ ನೋಡ್ತೀವ್ರಿ. ಜೀ ಕನ್ನಡದೊಳಗ ಫಿಲ್ಮ್ ಹಳೆ ಪಿಕ್ಚರ್ ನೋಡ್ತೀವಿ ಹೊರತು ಸೀರಿಯಲ್ ಗಿರಲ್ ನಮ್ಮ ಮನೆ ನಾನಾದ್ರೂ ನೋಡಲ್ರಿ. ಯಾರು ಸೀರಿಯಲ್ ನೋಡಲ್ರಿ ನಮ್ಮ ಮನೇಲಿ ಯಾರು. ಇವ್ರು ಗ್ರಾಮ ಪಂಚಾಯತಿ ಮೆಂಬರ್ ಅದಾರ್ರಿ. ನೋಡ್ರಿ ಕತೆ, ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಆರಿಸಿ ಬಂದಿರಿ. ಮತ್ತೆ ಏನೇನ್ ಮಾಡ್ತೀರಿ ನಿಮ್ಮೂರಿಗೆ? ನಮ್ಮ ಊರಿಗೆ ಏನಿದ್ 10 ಗ್ರಾಮ ಆಗೈತ್ರಿ. ಸಿಸಿ ರೋಡು ಎಲ್ಲ ಜನಗಳಿಗೆ ಅನುಕೂಲ ಆಗದ್ ಮಾಡ್ತೀವ್ರಿ. ನಮ್ ಕೈಲಿ ಎಷ್ಟು ಸಾಧ್ಯ ಅಷ್ಟು ನಾವ್ ಮಾಡ್ತೀವ್ರಿ. ಮನಿ ನಾವು ಏನು ಹೊಲ ಇಲ್ಲ ಮನೆ ಇಲ್ಲ ಸರ್. ಮೂಲ ಹೊಲ ಇಲ್ಲ ಮನೆ ಇಲ್ಲ ಸರ್. ಮೂಲ ನಮ್ದು ಕೂಲಿ ಮಾಡ್ಬೇಕು, ದುಡಿಬೇಕು ಸರ್. ನಾನಾದ್ರೂ ಕೂಲಿ ಮಾಡಿ ಸರ್. ನಮ್ಮ ಎಲ್ಲರೂ ಕೂಲಿ ಮಾಡಿನ ಜೀವನ ಮಾಡಿ ಸರ್. ಕೂಲಿ ಮಾಡಕಿನ ಇಲ್ಲಿ ಮೆಂಬರ್ ಮಾಡಿದ್ರು ಸರ್ ಜನ. ಮೇಲತ್ತು ಇವ್ರದ್ದು ಫ್ರಾಮ್ ಟು ಅಂಗ್ಳಕುಂಟಾರಿ. ಇದು ನಮ್ಮ ಅತ್ತಿ ತವ್ರ ಮನಿ ರೀ. ಇಲ್ಲಷ್ಟೇ ಆಗಿರೋದು. 50 ರೂಪಾಯಿ ಕೂಲಿಲಿಂದ ಮಕ್ಕಳ 5 ಮಂದಿ ಮಕ್ಕಳ ಶಾಲೆ ಕಳಿಸಿ ಕೂಲಿ ಮಾಡಿನ ಜಗ ಸರ್. ಶಾಲೆ 900 ರೂಪಾಯಿ ಜಗ ಇದಾವ. ಶಾಲೆ ಕಲ್ಸ್ಬೇಕಾರ 50 ರೂಪಾಯಿ ಕೂಲಿ ರೀ. ಅವಾಗ ನಮ್ಗೆ ಭಾಳ ಪಡಿಪಾಟ್ಲ್ರಿ. ನಿಮ್ಮಂತರ ತೊಟ್ಟ ಹಂಗಿ ನಮ್ಮ ಮಕ್ಳಿಗೆ ತಿಳಿಸೀನ್ರಿ ನಾನು. ಬೆಳಗ್ಗೆ ಎಲ್ಲರೂ 7 ಗಂಟೆಗೆ ಹೂವರ್ದು ಬಂದು ಮತ್ತೆ ಒಳ್ಳೆ ಶಾಲೆಗೆ ಹೋಗ್ಬೇಕು. 5 ಮಂದಿ 3 ಇನ್ನೂ 2 ಹೌದಾ? ದೊಡ್ಡ ಜವಾಬ್ದಾರಿ ಸರಿ ಎಲ್ಲ ಗೌಶಿದಪ್ಪಾಜಿನ ಆಶೀರ್ವಾದ ರೀ. ಮದುವೆ ಇನ್ನ ಇಲ್ಲ ರೀ. ಇವ್ರು ಓದಾಕ LLB ಓದಾಕತ್ತಾರ್ರಿ. ಅವ್ರ ಇವ್ರು ಶಾಮಿನ ವ್ಯಾಪಾರ ಮಾಡ್ತಾರೆ. ಇದೇ ತಲದ್ ಮಾಡ್ತಾರೆ. ಅಲ್ಲ ಡಿಗ್ರಿ ಮುಗ್ದ ಹೊಲ ಇಲ್ಲ ಏನಿಲ್ಲ. ಅಬ್ಬಿಗೆ ಒಳಗಿಲ್ಲ ತನಕ ಮಾಡಿ ನಾನ್ ಫಸ್ಟ್ ಅದನ್ನ ಮದುವೆ ಮಾಡಿ ಆಮೇಲೆ ನಾ ಮದುವೆ ಆಗಿದ್ದೇನೆ. ಡಿಗ್ರಿ ಮುಗ್ದವ್ರಿ. ಆಮೇಲೆ ಅಮ್ಮಂದು ಇದೇ ಊರ್ರಿ. ಇದೇ ಊರು. ಅಮ್ಮಗ ಮಕ್ಕಳಾಗಿದ್ರೆ ತಿರ್ಕೊಂಡ್ರ ಗಂಡನೇ ಇಲ್ಲ. ಅವ್ರದ್ದು ನಮ್ಮ ಸ್ವಂತನೇ ಇರಕ್ಕರಿ. ಆನಂದಿಕರ ಹೊಲನ ಇದ್ರ ಕೋರ್ಟ್ಗೆ ಹಾಕಿ ಎಲ್ಲ ಇದು ಮಾಡಿ ಬಂದಿದ್ ಗೌಶಿದಪ್ಪಾಜಿನ ಆಶೀರ್ವಾದದಿಂದ ರೀ. ಅವ್ರ ಆನಂದಿಕರ ದತ್ ಮಗನ್ ಮಾಡ್ಕೊಂಡು ಇವ್ರಿಗೆ ಮಾಡಿ 3 ಗಂಡ ಮಕ್ಳು 3 ಮಕ್ಳದ್ದು ತೀರ್ಕೆ ಮುಟ್ರಿ. ನಮ್ಮವನ್ ತಮ್ಗ ಕೊಟ್ಟತ್ರಿ. ಮತ್ತ ಈತನ ಎಲ್ಲ ನಾವು ನಮ್ಗೆ ಅಂದ್ರೆ ಈ ಊರಾಗ ಇಂತರ ಹೊಲ್ದಾಗ 12 ರೂಪಾಯಿಲಿಂದ ಕಳೆಯೋಕೆ ತೆಗ್ದಿ ನೋಡ್ರಿ ನಾವು. 12 ರೂಪಾಯಿಲಿಂದ ಕೂಲಿ ಹೋಗಿ ನೋಡ್ರಿ. ಇದು ಕೊಪ್ಪಳಕ್ಕ ರೋಡಿಗೆ ಕಲ್ಲು ಓದ್ತೀನ್ರಿ ಗಾಡಿಗಳಿಗೆ. ಅಲ್ಲ ನಗರಕ್ಕೆ ಹೋಗಿನ್ರಿ. ನಮಗೆ ಪ್ರತಿ ದಿನನು ನಾನು 6ನೇ ಕ್ಲಾಸ್, ನಾನು 6 ವರ್ಷ ಅಂದ್ರೆ 1ನೇ ಕ್ಲಾಸ್ಲಿಂದ ಹಿಡಿದು ನಾನು ಡಿಗ್ರಿ BEd ವರೆಗೆ ನಾನು ಹೂವರ್ದ ಜೀವನ ಮಾಡೀನಿ ಸರ್. ಈ ಊರಾಗ ಪ್ರತಿಯೊಬ್ಬರು ಹೂವರ್ದಿ. ನಾವು ಬೆಳಗ್ಗೆ ಹೂವರಕ್ಕೆ ಹೋಗೋದು, ಸಾಯಂಕಾಲ ಅದ ಹೊಲಕ್ಕನ 2 ರೂಪಾಯಿಗೆ ನೀರ್ ಕಟ್ಟಕ್ ಹೋಗೋದು ಸರ್. ಅದ ಹೊಲಕ್ಕನ ಹೋಗಿ ಜೀವನ ಮಾಡ್ಕೊಂತ ಹೋದ್ನಾಗ BEd 2012 ಭಾಳ ದಿನ ಇಲ್ಲ, ನಾ ಹಿಂದ್ಗಡೆ ಇಲ್ರಿ. 2012 11 12ರಾಗ BEd ಮಾಡಿದ್ ನಾನು. BEdನಾಗ ಊಟ ಪಾರ್ಸಲ್ ಅಂದ್ರೆ ಬುತ್ತಿ ಕಟ್ಟಿಕೊಂಡು ಹೋಗ್ಬೇಕಂದ್ರೆ ಕಷ್ಟ ಇತ್ತು ನಮ್ಮ ಜೀವನ.
ಕಷ್ಟ ಇತ್ತಲ್ಲ. ನನ್ನ ಗವಿಸಿದ್ದೇಶ್ವರ ಕಾಲೇಜ್ನಾಗ ನನಗೆ B.Ed ಸೀಟ್ ಸಿಕ್ತು. ನಂದು ಏನಾಯ್ತು 76% ಡಿಗ್ರಿ ಆಗಿತ್ತಲ್ಲ, ನಾನು ಒಂದು ಗವಿಸಿದ್ದೇಶ್ವರ ಕಾಲೇಜ್ ಅಂತಂದು ಸೆಲೆಕ್ಟ್ ಮಾಡಿದ್ದೀನಿ. ಸೆಲೆಕ್ಟ್ ಮಾಡಕ್ಕೆ 10 ಆಪ್ಷನ್ಸ್ ಕೊಡ್ತಾರೆ. ಫಸ್ಟ್ ಪ್ರಿಫರೆನ್ಸ್ ಯಾರಿಗೆ ಕೊಡ್ತಾರೆ ಅಂತ ನಾನು ಗವಿಮಠ ಒಂದು ಹಾಕಿಬಿಟ್ಬಿಟ್ಟೆ. ಅಂದ್ರೆ ನನಗೆ ಬೇರೆ ಎಲ್ಲಿ ನನ್ನ ಪರಿಸ್ಥಿತಿಗೆ ಒಂದಾಗಲ್ಲ. ಬೇರೆ ಕಡೆ ಹೋಗ್ಬೇಕಂತಂದ್ರೆ ಟ್ರಾವೆಲಿಗೆ ನಾನು ರೊಕ್ಕ ಖರ್ಚು ಮಾಡ್ಬೇಕಾಗಿತ್ತ, ಊಟದ ವ್ಯವಸ್ಥೆ ಇರ್ತತ್ತಲ್ಲ. ಗವಿಮಠ ಸಿಕ್ಕರೆ ನಾನು B.Ed ಓದೋಣ, ಇಲ್ಲಾಂದ್ರೆ ಅಲ್ಲಿಗೆ ಎಂಡ್ ಮಾಡಿಬಿಡೋಣ ಎಜುಕೇಷನ್ ಅನ್ನೋದು ಇತ್ತಲ್ರಿ. ಮತ್ತು B.Edಗೆ ಅಪ್ಲಿಕೇಶನ್ ಹಾಕಿದ್ನಾಗ ನಾನು ಸೆಲೆಕ್ಟ್ ಆಗಿಬಿಡ್ತಿ. 76% ಇತ್ತು, ನನ್ನ ಪರ್ಸೆಂಟೇಜ್ ಲಿಸ್ಟ್ನಾಗ ಬಂದ್ಬಿಡ್ತಿ. ಯಾವಾಗ ಮಾತು 9 ತಿಂಗಳ B.Ed ಸರ್ ನನ್ನ ಕೋರ್ಸ್. ಒಂದು ದಿನನೂ ಬುತ್ತಿ ಒಯ್ತಿದ್ದಿಲ್ಲ ನಾನು. ನಮ್ಮ ಮನೆಯೊಳಗೆ ಅವಾಗ ನಮ್ಮಪ್ಪ ಈಗ ಕುಡಿಯೋದು ಬಿಟ್ಟೆ ಸರ್. ಅವಾಗ ಹೆವಿ ಕುಡ್ಕ ಬಂತಂತಂದ್ರೆ ಇಲ್ಲಿ ಕಷ್ಟ ನೋಡ್ಬೇಕು, ಅಲ್ಲಿ ಬುತ್ತಿ ಕಿಟ್ಕೊಂಡು ಹೋಗ್ಬೇಕಂತಂದ್ರೆ ಪರಿಸ್ಥಿತಿ ಹಂಗಿದ್ದಿಲ್ಲ. ಗವಿಮಠದಾಗ ಓದಿ ಗವಿಮಠದಾಗ B.Ed ಕಲ್ತು ಈಗ 2013-14 ಬಿಲ್ ಕಲೆಕ್ಟ್ ಕೊಪ್ಪಳಕ್ಕೆ 8 ಹೋಗ್ತದೆ, 7 ಊರ್ದು ಬಂದು 8 ಎಷ್ಟೋ ಸಲ ಗವಿಮಠದಾಗನ ನಾವು ಊಟ ಮಾಡಿ ಜೀವನ ಮಾಡಿದ್ವಿ ಸರ್. ಸಸಿ ಹಚ್ಚಕ್ ಹೋಗಿರಿ. ಅಂದ್ರೆ ಈಗ ಗವಿಮಠದಲ್ಲಿ ಬರೀ ಜಾತ್ರೆ ಒಂದೇ ಅಲ್ಲ, ನಿರಂತರವಾಗಿ ಅಲ್ಲಿ ಈ ತರದ ಪ್ರಸಾದ ಸೇವೆ ನಡೀತಾನೆ ಇರುತ್ತೆ. ಯಾರು ಹೊಟ್ಟೆ ಹಸಿವು ಅವ್ರಿಗೆ ಗೊತ್ತು ನೋಡ್ರಿ. ಇನ್ನ ಒಂದ್ ಸರ ನಾನು ಇನ್ನ ಒಂದ್ ಏನ್ ಅನ್ಕೊಂಡಿ ಸರ್, ನಾನು ಇಬ್ಬರು ಹೆಣ್ಮಕ್ಳಿಗೆ ಆಪರೇಷನ್ ಮಾಡ್ಸಿದ್ದೆ ಸರ್. ₹1 ಖರ್ಚಾಗಿಲ್ಲ, ದವಾಖಾನಿದಾಗಿಲ್ಲ, ಎಲ್ಲ ನಾರ್ಮಲ್. ಇನ್ನೊಂದು ನಾನು ಏನ್ ತೀರ್ಮಾನ ಮಾಡಿದೆ, ಎಲ್ಲರೂ ಹೇಳ್ತಿದ್ರು ಗಂಡು ಮಕ್ಳು ಇರ್ಬೇಕಾಯ್ತ ಗಂಡು ಮಕ್ಳು. ನಾನು ಏನು ವಿಚಾರ ಮಾಡೀನಿ, ಈ ಭಾಗದಾಗ ನಂಗೆ ಗವಿಮಠ ಐತಿ, ನನ್ನ ಮಕ್ಕಳು ನೋಡ್ಕೊಂಡಿಲ್ಲ ಅಂದ್ರೆ ನಾವು ವಯಸ್ಸಾದ ಮೇಲೆ ಹೋಗಿ ಅಲ್ಲಿ ಗವಿಮಠದ ಮುಂದೆ ಕುಂತ್ಕೊಂಡ್ರೆ ರಾಜ್ಯ ನೋಡ್ಕೊಂತ ಅನ್ನೋದು ನಂಬಿಕೆ ಐತಿ ಸರ್ ನನಗೆ. ಆ ಒಂದು ನಂಬಿಕೆ ಮೇಲೆ ಇಬ್ಬರು ಹೆಣ್ಮಕ್ಳು ಆಪರೇಷನ್ ಮಾಡಿಸಿದ್ದೀರಿ ಸರ್. ಬೇರೆ ಏನು ಬೇಕಾಗಿಲ್ಲ ನಮಗೆ. ಅದು ಎಂತ ನಂಟ್ರಪ್ಪ ನಿಮ್ದು ಅಜ್ಜಂದು. ಅಜ್ಜಿಗೆ ನಮ್ಗೆ ಭಾಳ ಅಭಿನವ ಸಂಬಂಧ ಅದು ಹೇಳಕ್ ಆಗಲ್ಲ. ಅವ್ರ ಬಗ್ಗೆ ಮಾತಾಡಕ್ ಪದಗಳೇನೆ ಸಿಗಲ್ಲ. ಹಂಗಾಗಿ ಆ ಒಂದು ಜಗದ ನಾವು ಜೀವನ ಮಾಡಕ್ಕಂಥದ್ದು ನಮ್ಮ ಪುಣ್ಯರ ಇದು ಅಂತ ಒಂದು ಸ್ವಾಮಿಗಳು ನಮಗೆ ಸಿಕ್ಕಿರ್ತಕ್ಕಂಥದ್ದು. ಹಂಗಾಗಿ ಅಲ್ಲಿವರೆಗೆ ಸತ ನಾವು ವಿಚಾರ ಮಾಡಿ, ನನಗೆ 70 ವರ್ಷ ಆದಮೇಲೆ ಯಾರು ನೋಡ್ಲಿಲ್ಲ ಅಂದ್ರೆ ಗವಿಮಠ ಐತಲ್ಲ ನಮಗೆ ನೋಡ್ತಾನ ಅಜ್ಜ ಅನ್ನೋದು ಒಂದು ನಂಬಿಕೆ ಸರ್ ನಮಗೆ. ಯಾಕೆ ವೃದ್ಧಾಶ್ರಮ ಐತೆ, ಎಲ್ಲ ಆಶ್ರಮಗಳು ಅನಾಥಾಶ್ರಮಗಳು ಮಾಡ್ಯಾರ, ಎಲ್ಲ ಶಿಕ್ಷಣ ಸಂಸ್ಥೆ ಐತಿ, ಅನ್ನದಾಸೋಹ, ನಿತ್ಯ ಅನ್ನದಾಸೋಹ. ಬರೀ ಜಾತ್ರೆಗೆ ಅನ್ನದಾಸೋಹ ನೋಡೋದಲ್ರಿ, ನಿತ್ಯ ಅನ್ನದಾಸೋಹ ಇರ್ತದಲ್ಲ. ನಾವಿನ್ನೂ ಏನ್ ಮಾಡಿದ್ರೆ ಕಮ್ಮಿ ರೀ, ನಾವ್ ಇದೆಲ್ಲ ಮಾಡಿದ್ದೇನೇನೂ ಅಲ್ಲ ರೀ. ಹೇಳಿದ್ನಲ್ರಿ, ನಮ್ಮ ದೊಡ್ಡಮ್ಮಂದು 1.5 ಎಕರೆದ ಮೆಕ್ಕೆಜೋಳದ ₹12,999 ಅಷ್ಟು ಪಟ್ಟಿ ಬಂತೆ. ಅದ ನಾವ್ ಏನು ಇಟ್ಕೊಳೋದು ಬೇಡ, ₹1 ಇಟ್ಕೊಳೋದು ಬೇಡ, ಅಷ್ಟು ಅಜ್ಜಿಗೆ ಬರ್ಸ್ರಿ ಅಂತಂದು ನಮ್ಮ ದೊಡ್ಡಮ್ಮ ಅಷ್ಟು ಗವಿಮಠಕ್ಕೆ ಬರ್ಸ್ಯಾಳ. ಅನಿಸಿಕೆ 10 ವರ್ಷ ಕೋರ್ಟ್ಗೆ ರೆಡಿ ಪಾಪ ಎಲ್ಲ ಮಾಡಿ. ಹೌದಾ? ಗಂಡನ ಆಸ್ತಿ ಕೊಡ್ಲಾದಾರಿ ಅವ್ರು. 14 ವರ್ಷ ಕೋರ್ಟ್ನಾಗ ಇರ್ತೀರಿ, 14 ವರ್ಷಕ್ಕೆ ಬಂದೈತ್ರಿ ಹೊಲ. ಈ ವರ್ಷ ಬಂದೈತ್ರಿ ಹೊಲ 14 ವರ್ಷ ಬಂದಿದ್ ಮೊದಲನೇ ಪೀಕ್ ಅಜ್ಜಿ ಕೊಟ್ಬಿಟ್ರಿ. ಹ್ಞೂನ್ರಿ. ಮಠಕ್ಕೆ ಮಠಕ್ಕೆ ಕೊಟ್ಟಿರಿ. ಅನ್ಕೊಂಡಿಲ್ರಿ ಅಮ್ಮರ್ ಯಾವಾಗಾದ್ರೂ ಇಲ್ಲ ರೀ, ಅನ್ಕೊಂಬಿಟ್ಟಿಲ್ರಿ. ಆಕೆ ಅಮ್ಮ ಗಂಡನ ಮನೆಯವ್ರಿಗೆ ಭಾಗ ಕೊಡ್ಲಾರ್ಕ ಕೋರ್ಟ್ಗೆ ಹಾಕಿ ತಗೊಂಡಿದ್ಕ ಫಸ್ಟ್ನೇ ಪೀಕ್ ಬಂತಂದ್ರ ನಾನು ಅಜ್ಜಗ ಮಾಡ್ತೀನಿ, ಏನೇ ಬಂದ್ರ 11 ಎಕರೆ, ಈಗ ಕೊಟ್ಟಿದ್ದು 1 ಎಕರೆ ಅದಂದ್ರಿ, ಇನ್ನ 10 ಎಕರೆ ಅಂದೈತ್ರಿ. ಏನ್ ಫಸ್ಟ್ನೇ ಪೀಕ್ ಬಂದ್ರ ಅಜ್ಜಗ ಹೋಗನ್ರಿ. ಈಗ 1 ಎಕರೆ ಅದ್ರಿ, ಬರೇ 1 ಎಕರೆ ಇದ್ರಿ 9 ಎಕರೆ ಏನು ಅಂದ್ರ ನಾವ್ ಅಜ್ಜಗ ಕೊಡದ್ರಿ. ಐತೆ. ಏನು ಈಗ 100 ರೂಪಾಯಿ ಜಗಳ ಮಾಡೋ ಮಂದಿ ಐತಿ. 12,000 ಒಂದು ಮೊದಲನೇ ಕೊಟ್ಬಿಟ್ರಿ. ಅದಂದ್ರ ಅದು ಕೊಟ್ಟಾನ, ಅಜ್ಜ ಕೊಟ್ಟಿರಿ. ಅದು ಕೊಟ್ಟಾನ, ಅದಂದ್ರ ಅದು ಕೊಟ್ಟದ್ದು ಆತಕ್ರಿ ಊಟ. ಮೊದಲನೇದಿಂದ ನಾವ್ ಏನ್ ಮಾಡಿವಿ ಸರ್ ಅಂದ್ರೆ ನಮ್ಮ ಜೀವನನ ಒಂದು ಸಂಚಾರಿ ಜೀವನ ಲೆಕ್ಕಕ್ಕಿತ್ತು ಸರ್. ಸಂಚಾರಿ ಜೀವನ ಅಂತಂದ್ರೆ ಬೆಳಗ್ಗೆ ಎದ್ದು ನಾನು ದುಡಿದಿಂದ ನಮ್ಮ ತಾಯಿ ಜೊತೆ ನಾನು ದುಡಿದ ಮೇಲೆ ನಾವು ಅದನ್ನ ತೊಗೊಂಬಂದು ರಾತ್ರಿ ಕಡೆ ಊಟ ಮಾಡೋಂಥ ಪರಿಸ್ಥಿತಿ, ಅಂದ್ರೆ ಬಡತನ ಪರಿಸ್ಥಿತಿ ಸರ್. ಏನ್ ಮಾಡ್ತೀರಿ ನಿಮ್ಮ ತಾಯಿ? ನಮ್ಮ ತಾಯಿಯವರು ಏನ್ ಮಾಡೋದು ಸರ್, ಕೂಲಿ ಹೋಗ್ತಿದ್ರು ಅವ್ರು. ಬೆಳಗ್ಗೆ ಎದ್ದು ಊಟಲ್ಲೇ ಊರಕ್ಕೆ ಹೋಗ್ತಿದ್ವಿ ಸರ್ ನಾವು. 5 ಮಂದಿ ಅಂತಂಬ್ಳು, ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ದೊಡ್ಡಮ್ಮ. ಅಂದ್ರೆ ಈಗ ಅವ್ರಿಗೆ ಮಕ್ಕಳನ್ನೆಲ್ಲ ಏನೆಲ್ಲ ಅವ್ರ ಜೊತೆ ನಾವಲ್ಲಿ ಸರ್. ಈ ಊರಾಗ ಇರೋಕ್ಕೆ ಕಾರಣ ನಮ್ಮ ದೊಡ್ಡಮ್ಮ. ನಮ್ದು ಇರೋಂಗುಂಟಿಗೆ ನಮ್ಮ ಅವರ ಮದುವೆ ಮಾಡಿ ಕೊಡಿದ್ರಲ್ಲ, ನಮ್ಮ ಅವ್ರ ತವ್ರ ಮನೆಗೆ ಕಾಮ್ನೂರು ಸರ್. ಕಾಮ್ನೂರಲ್ಲ, ಇದು ಏನಾಯ್ತಂದ್ರೆ ನಮ್ಮ ಅಪ್ಪರದು ಫಸ್ಟಿಗೆ ಒಂದು ಸ್ವಲ್ಪ ಹೆವಿ ಡ್ರಿಂಕ್, ಡ್ರೈವರ್ ಇತ್ತು ಸರ್. ಡ್ರಿಂಕ್ ಮಾಡ್ತಿದ್ರು. ಡ್ರಿಂಕ್ ಮಾಡಿದ್ಬಿಟ್ಲೆ ಏನು ಮಾಡಿದ್ರು ನಮ್ಮ ದೊಡ್ಡಮ್ಮರು, ಅಂದ್ರೆ ನಮ್ಮ ಅವನ ಅಕ್ಕ, ಅವ್ರಿಗೆ ಮಕ್ಕಳು ಇದ್ದಿಲ್ಲ ಏನಿದಿಲ್ಲ, ಅವ್ರಿಗೆ ಇರೋಕೆ ಇದೇ ಊರಾಗ ಅವ್ರದ್ದು ಮೂಲ ಗಂಡನ ಮನೆ ಸರ್. ಅದು ತೀರ್ಕೊಂಬಿಟ್ಟಿದ್ರು. ನಮ್ಮ ಸೋದರ ಮಾವನವ್ರು ಒಂದು ಮನೆ ಕೊಟ್ಟಿದ್ರು ಆಕೆಗೆ, ನಮ್ಮ ದೊಡ್ಡಮ್ಮಗೆ. ಅದ ಮನೆಯಾಗಿದ್ದರು. ನಾವು ಹಬ್ಬಕ್ಕೆ ಹುಣ್ಣಿಮೆಗೆ ಹೋಗಿ ಬರೋ ಮೂಮೆಂಟ್ ಏನಾಯ್ತು, ನಮ್ಮ ಅಪ್ಪರು ಸ್ವಲ್ಪ ಡ್ರಿಂಕ್ ಮಾಡ್ದಲ್ಲ, ಕುಡಿದು ಜೋಪಾನ ಮಾಡಲ್ಲ ಮಕ್ಕಳ, ಹೆಂಡ್ತಿನ ನೋಡ್ಕೊಳಲ್ಲ. ಹಂಗಾಗಿ ನೀನು ಇರಮ್ಮ, ನಿನ್ನ ಮಕ್ಕಳ ಜೊತೆನ ಕರ್ಕೊಂಡು ಇಲ್ಲೇ ಜೀವನ ಮಾಡಂತಂದು ನಮ್ಮ ದೊಡ್ಡವ ನಮ್ಮ ತಾಯಿಗೆ ಹೇಳ್ತಾರಂತ. ಅವಾಗ ನಾವು 5 ಮಂದಿ ಗಂಡ್ಮಕ್ಳು, ನಮ್ಮ ಒಬ್ಬಕ್ಕೆ 6 ಮಂದಿ. ನಮ್ಮ ಅಪ್ಪ ತಮ್ಮ ಜೀವನ ಏನೋ ತಮ್ಮ ಉದ್ಯೋಗ ಏನು ಮಾಡ್ಕೊಂತ ಹೋಗ್ಬಿಡ್ತಿದ್ರು ಅವಾಗ. ನಾವಿನ್ನೂ ಸಣ್ಣರಲ್ಲ. ಮತ್ತು ಓದ್ತಂದ್ರೆ ನಾನು ಹೆಂಗೆ ಮಕ್ಳು ಕಳ್ಕೊಂತೀನಿ, ನೀನು ಹಂಗೆ ಕಳ್ಕೊಬಾರ್ದು, ಇಲ್ಲೇ ಇದ್ದು ನನ್ನ ಜೊತೆ ಅಂತಂದೇಳಿ ಅವಾಗಲಿಂದ ಈ ಕಾಮ್ನೂರೊಳಗೆ ಇಟ್ಕೊಂಡು ನಮ್ಮ ದೊಡ್ಡವ್ವ ಮತ್ತು ನಮ್ಮವ್ವ, ನಾವು ಮಕ್ಕಳು 5 ಮಂದಿ. ಬೆಳಗ್ಗೆ ಎದ್ದು ಊಟಲ್ಲೇ ರೈತಾಪಿ ಕುಟುಂಬದಾಗ ಎಲ್ಲ ಹೂವು ಭಾಳ ಆಗ್ತದ್ರಿ ಸರ್. ಈಗ ಕಡಿಮೆ ಆಗಿದೆ ಸರ್. ಕನಕಾಂಬರಿ, ಮಲ್ಲಿಗೆ ಬೆಳಗ್ಗೆ ಮುಂಜಾನೆ 4ರಿಂದ 5 ಗಂಟೆಗೆ, ಬೆಳಗ್ಗೆ ಒಂದು 4:30, 5 ಗಂಟೆಗೆ ಹೋಗ್ಬಿಡ್ತಿದ್ವಿ ಸರ್. ಯಾವುದು ಹೂವಿನ ಸಾಲ ಸ್ವಲ್ಪ ಜಾಸ್ತಿ ಇರ್ತದೆ ಅದನ್ನ ಹಿಡ್ಕೊಂಡು ಹೂವು ಹರಿತಿದ್ವಿ. ಅಂದ್ರೆ
₹1 ಜಾಸ್ತಿ ಬರ್ತದೆ ನಮಗೆ. ತೂಕ ಜಾಸ್ತಿ ಆದ್ರೆ ರೊಕ್ಕ ಜಾಸ್ತಿ ಬರ್ತದೆ. ₹3 ಮಲ್ಲಿಗೆ ಹೂವು ಕೆಜಿ ಸರ್. ಅವಾಗ ₹5 ಅಥವಾ ₹5.25 ಇದು ಕನಕಾಂಬರಿ ಸರ್. ಹಂಗಾಗಿ ನಾವು ಹೋಗ್ತಿದ್ವಿ ಬರ್ತಿದ್ವಿ, ಮತ್ತೆ ಬಂದ್ಬಿಟ್ಟಿಲ್ಲೇ ಸ್ಕೂಲಿಗೆ ಹೋಗ್ತೀವಿ ಸರ್. ಇಲ್ಲೇ ಲೋಕಲ್ ನಮ್ಮ ಸರ್ಕಾರಿ ಶಾಲೆ ಒಳಗೆ ಕಲ್ತೀವಿ ಸರ್. ನಾವೇನು ಎಲ್ಲಿ ಪ್ರೈವೇಟ್ ಹಚ್ಚಿಲ್ಲ ಸರ್. ನಮಗೆ ಮಾರ್ಗದರ್ಶನ ಮಾಡೋದೇ ಇದ್ದಿಲ್ಲ, ನೋಡ್ತಿದ್ವಿ ಸರ್. ನೋಡಿ ಅವ್ರ ಜೊತೆ ಕಲ್ತಿದ್ವಿ. ಇನ್ನೂ ಒಂದು ಏನಂತಂದ್ರೆ ಸರ್, ಪ್ರತಿಯೊಂದು ಸ್ಕೂಲ್ ಒಳಗೆ ನಾನು ಸ್ವಲ್ಪ ಮ್ಯಾಥಮೆಟಿಕ್ಸ್ ಸ್ವಲ್ಪ ಚೆನ್ನಾಗಿದೆ ಸರ್ ನಂದು. ಹಂಗಾಗಿ ನಮ್ಮ ಸ್ವಲ್ಪ ಲೀಡರ್ಶಿಪ್ ಕೊಟ್ಟಿದ್ರು ನನಗೆ. ಎಲ್ಲ ಹೆಸರು ಬರೆಯೋದು, ಯಾರು ಗಲಾಟೆ ಮಾಡಿದ್ರ ಇದು ಮಾಡೋದು ಹಂಗೆ ಮಾಡಿದ್ರಲ್ಲ, ಅವಲ್ಲಿಂದ ನಂದು ಏನಾಯ್ತು ಸರ್, ನಾಯಕತ್ವ ಗುಣಗಳು ಅವಲ್ಲಿಂದ ಅದು ಬಂದ್ಬಿಡಿ ಸರ್. ಅದು ನಾ ಏನು ವಿಶೇಷವಾಗಿ ಏನು ಬೆಳೆಸಿಲ್ಲ, ನಾನು ಏನು ಇದ್ರೊಳಗೆ ಕಲ್ತೆ ಸರ್. ಸ್ಕೂಲಿಂದ ನಾನು 1ನೇ ಕ್ಲಾಸ್ಲಿಂದ ಹಿಡಿದು ಈ ಥರ ನಂದು ಎಲ್ಲರ ಜೊತೆ ಬೆರಿಬೇಕು ಅಂದ್ರೆ ನಂದ ಸಿದ್ಧಾಂತ ನಾನು ವಾದ ಮಾಡಲ್ಲ ಸರ್. ಎಲ್ಲಾದ್ರೂ ಇವತ್ತಿಗಾದ್ರೂ ವಾದ ಮಾಡಲ್ಲ ನಾನು. ಅವ್ರು ಹೆಂಗಿರ್ತಾರೋ ಅವ್ರ ಜೊತೆನೇ ಬೆರಿತೀನಿ ನಾನು. ಅವ್ರ ಜೊತೆನೇ ಬೆರಿತೀನಿ. ಅದು ಎಂತ ನನ್ಗೆ ತ್ರಾಸ ಆದ್ರೆ ನಾನು ನುಂಗ್ತೀನಿ ಸರ್ ನಾನು. ಹಂಗಾಗಿ ಅವಲ್ಲಿಂದ ಆ ಥರ ಬಂದಿದ್ದೆ ಸರ್. ನಾನು ಮಾತಸ್ಕನೊಳಗೆ ಸ್ಕೂಲಿಗೆ ಹೋಗೋದು ಬರೋದು ಮಡ್ಕೊಂತ ಬಂದೋತಿ. ಮತ್ತೆ ಸಾಯಂಕಾಲ ಅದ ಹೊಲಕ್ಕೆ ₹2 ನೀರು ಕಟ್ಟಕ್ಕೆ ಹೋಗ್ತಿದ್ವಿ ನಾವು. ನಾನು ಒಬ್ಬತ್ತು ಹೋಗ್ತಿದ್ದೆ, ನಮ್ಮ ತಮ್ಮನವ್ರು ಬರ್ತಿದ್ದಿಲ್ಲ. ಬೆಳಗ್ಗೆ ಎಲ್ಲರೂ ಹೋಗ್ತಿದ್ವಿ, ನಮ್ಮ ಹೂವು ನಮ್ಮ ತಮ್ಮನವರು ನಾನು ಹೂ ವರ್ಕೊಂಡ್ ಬರ್ತಿದ್ವಿ. ಮತ್ತು ಅವ್ರವ್ರ ಕೆಲ್ಸಕ್ಕೆ ಹೋಗ್ತಾರೆ, ಶಾಲೆಗೆ ಹೋಗ್ಬಿಡ್ತಿದ್ರು. ಸಾಯಂಕಾಲ ನಾನು ಒಬ್ಬತ್ತ ನೀರು ಕಟ್ಟಕ್ಕೆ ಹೋಗ್ತಿದ್ದೆ ಸರ್ ₹2. ಹಂಗಾಗಿ ₹3, ಸಂಜೆ ಮುಂದೆ ₹2 ಸರ್. ₹5 ಆಗ್ತದೆ ಸರ್ ಕೂಲಿ. ₹5 ಕೂಲಿ. ಅವಾಗ ರೊಕ್ಕ ನೋಡ್ಬಿಟ್ರೆ ನಮಗೆ ಒಂಥರ ₹5 ದುಡಿಯೋಕಂತೀವಲ್ಲ ಎಲ್ಲರೂ ಕಲ್ತಂತ ನಮ್ಗೆ ಖುಷಿ ಅನ್ಸುತ್ತೆ ಸರ್. ಅವಾಗ ಎಲ್ಲೋ ಒಂದ್ ಕಡೆ ಖುಷಿ ಅನ್ಸೋದು. ನಾವೇ ಮಾಡ್ತಿದ್ವಿ. ಮತ್ತೆ ಯಾವಾಗ ಬಟ್ಟೆ ಗಿಟ್ಟಿ ಏನಾರು ಬೇಕಾಯ್ತು ಅಂತಂದ್ರೆ ನಾವೇನು ಊರಕ್ಕೆ ಹೋಗಿದ್ರಲ್ಲ, ಅವ್ರ ಮನೆ ಒಳಗನ ಅಮೌಂಟ್ ಇಸ್ಕೊಂಡು ರೊಕ್ಕ ₹100 ₹200 ಇಸ್ಕೊಂಡು ಹಬ್ಬ ಹರಿದಿನ ಬಂದೊತ್ತಿನಾಗ ಜಾತ್ರೆಗೆ ಬಟ್ಟೆ ತರೋದು. ನೆಕ್ಸ್ಟ್ ಬುಕ್ಸಿಗೆ ನಾವು ಪಾಟಿ ಕಿಚ್ಚಲ ಅಂತಂದು ಖರೀದಿ ಮಾಡೋದು, ಬುಕ್ಸ್ ಖರೀದಿ ಮಾಡೋದು. ಅವ್ರ ಜೊತೆ ಇಸ್ಕೊಂಡು ಖರೀದಿ ಮಾಡ್ತಿದ್ವಿ ಸರ್. ನಾವು ಖರೀದಿ ಮಾಡ್ಸ್ಕೊಂಡು ಜೀವನ ಮಾಡ್ಕೊಂತ ಬಂದಿವ್ರಿ ಸುಮಾರು. ನಿಮ್ಮ ತಮ್ಮರಿಗೆ ಎಷ್ಟು ವರ್ಷ ಡಿಫ್ರೆನ್ಸ್ ನಿಮಗೆ? ನಿಮ್ಮ ತಮ್ಮ ಪ್ರತಿ ಒಂದೊಂದು ವರ್ಷ 2 ವರ್ಷ ಅಷ್ಟೇ ಕಂಟಿನ್ಯೂ ಸರ್. 2 ವರ್ಷ 1.5 ವರ್ಷ ಪ್ರತಿ 1 ವರ್ಷಕ್ಕೊಬ್ರು ನಮ್ಮ ತಾಯರಿಗೆ ನಾವು ಮಕ್ಕಳು ಹುಟ್ಟಿವಂತ. ಈಗ ಖರ್ಚು ಕೂಡ ಹಂಗೆ ಇರೋದು ಹಂಗಾರೆ? ಹೌದು ಸರ್, ಖರ್ಚು ಕೂಡ ನಂಗೆ ಇರೋದು. ಇನ್ನೊಂದು ಏನು ಬೆನಿಫಿಟ್ ನಮ್ದು ನನ್ನಿನ್ಲತ್ ಸರ್, ನನಗಿಂತ ಸಣ್ಣತ್ತ ಕುರಿ ಕಾಯ್ತಿದ್ದು ಸರ್. ನಮ್ಮ ಮಾವನವ್ರು ಇಲ್ಲೇ ಸಂಬಳ ಇದ್ದಾತ, ಇದ್ದವರ ಕಾನೂರಾಗ ಸಂಬಳ ಇದ್ನಲ್ಲ. ಅವು ಕುರಿ ಕಾಯ್ದಲ್ಲ, ವರ್ಷಕ್ಕೆ 2 ಕುರಿಯನ್ನು ಕೊಡ್ತಿದ್ರು ನಮಗೆ. ವರ್ಷಕ್ಕೆ 2 ಕುರಿ ಕೊಡ್ತಿದ್ರು. ಇನ್ನೂ ಒಂದು ವಿಚಾರ ಏನಂತಂದ್ರೆ ಸರ್, ಅವಾಗವಾಗ ನಮ್ಮ ಮಾವನವ್ರದ್ದು ಒಕ್ಕಲ್ತನ ಇರೋದ್ರಿಂದಾಗಿ ಅವರು ಜೋಳ ಅಕ್ಕಿ ಕೊಡ್ತಿದ್ರು. ಅವಾಗವಾಗ ಮಕ್ಕಳು ಭಾಳ ಮಂದಿ ಅದಾರ, ದುಡಿಯೋರು ಕಡಿಮೆ ಅದಾರ, ಉಣ್ಲಿ ಅವರು ಒಬ್ರು ಅಂತಂದು ಅದೇನು ರಾಶಿ ಮಾಡಿ ಸರ್ತಿಗೊಮ್ಮೆ ನಮ್ಮ ಮನೆಗೆ ಒಂದು ಚೀಲ ಇಟ್ಟ ಮನೆಗೆ ಹೋಯ್ತಿದ್ರು ಸರ್. ಇವತ್ತಿನವರೆಗೆ ಸಂಪ್ರದಾಯ ಸರ್, ಇವತ್ತಿನವರೆಗೆ ಪ್ರೆಸೆಂಟ್ ಸರ್. ರಾಶಿ ಮಾಡಿದ್ರೆ ಒಂದು ಚೀಲ ನಮ್ಮ ಮನೆ ತೊಗೊಂಬಂದ ಫಸ್ಟ್ ಅವ್ರ ಮನೆಗೆ ಹೋಗ್ತಾರೆ ಸರ್. ಈಗಾದ್ರೆ ಸರ್ ಹಂಗಾಗಿ ನಮ್ಗೆ ಏನು ಅನಿಸ್ಬಿಡಿ ಸರ್, ಅದು ಎಲ್ಲೋ ಒಂದ್ ಕಡೆ ಭಾರ ಕಡಿಮೆ ಆಯ್ತು ನನಗೆ. ಅದು ಒಂದು ನಮ್ಮ ತಾಯಾರು ಇರ್ತಕ್ಕಂಥ ರೀತಿ, ನಮ್ಮ ಅಜ್ಜನವ್ರು ಇರ್ತಕ್ಕಂಥ ರೀತಿ, ನಮ್ಮ ದೊಡ್ಡಮ್ಮರು ಇರ್ತಕ್ಕಂಥ ರೀತಿ ಹೆಂಗಿತ್ತಂದ್ರೆ ಸರ್, ಈಗೇನು ಗವಿಮಠಕ್ಕೆ ನಾವು ತರಕಾರಿಗಳನ್ನ ಎಲ್ಲ ಕಳಿಸ್ತೀವಿ ನೋಡಿ ಸರ್ ಜಾತ್ರೆಗೆ. ಆ ಥರ ಅಲ್ಲಿ ನಮ್ದು ಇನ್ನೊಂದು ಹಳೆ ಮನೆ ನಮ್ಮ ಮಾವನವ್ರ ಮನೆಗೆ ಇದ್ದೀವಿ ಸರ್ ನಾವು. ನಮ್ಮ ಮನೆಗೆ ಸುತ್ತಮುತ್ತ ಇರ್ತಕ್ಕಂಥ ಓಣ್ಯನರ ಜನ ತರಕಾರಿ ತೊಗೊಂಬಂದು ಕೊಡೋರು, ಹಣ್ಣು ಹಂಪ್ಲು ತೊಗೊಂಬಂದು ಕೊಡೋರು. ತಮ್ಮ ಹೊಲ್ದಾಗ ಏನೋ ಬೆಳೆದ್ರು ನಮ್ಮ ಮನೆಯೊಳಗೆ ಒಂದು ಅರ್ಧ ಕೆಜಿ 1 ಕೆಜಿ ಅಲ್ಲಿ ಪಡ್ಸಲಾಗ ಬಂದು ಹಾಕಿ ಹೋಗಿದ್ರು ಅವರು. ನಮ್ಮ ಮನೆಗೆ ನಾನು ಸಣ್ಣವಿದ್ದೆ, ನಮ್ಮ ಮನೆಗೆ ಯಾಕೆ ಇವ್ರು ತರಕಾರಿ ಕೊಡ್ತಾರೆ? ತಮ್ಮ ಮನೆಗೆ ಹೋಗ್ಬಿಟ್ಟು ನಾವು ರೊಕ್ಕ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ, ಬಂದು ಕೊಟ್ಟು ಹೋಗ್ತಾರಲ್ಲ ಅಂತಂದ್ರೆ ಸರ್. ಆ ಥರ ನಮ್ಮ ತಂದೆ ತಾಯಿ ನಮ್ಮ ದೊಡ್ಡಮ್ಮರು ಸಂಬಂಧ ಹಂಗೆ ಬೆಳೆಸ್ಕೊಂಡಾರ ಇವ್ರು. ಇದು ಮೂಲ ಕಾರಣ ಅಂದ್ರೆ ಸರ್, ನಮ್ಮ ತಂದೆ ನಮ್ಮ ತಾಯಿ ಅದಾಳ್ರಿ, ಅವ್ರ ಮನೆತನ ಇದಲ್ರಿ. ಆ ಮನೆತನದ ನಮ್ಮ ಅಜ್ಜನವ್ರು ಮಾಡ್ತಕ್ಕಂಥ ಪುಣ್ಯ ಸರ್. ಜಮೀನ್ದಾರ್ ಇವರು, ಒಂದು 50-60 ಎಕರೆ ಹೊಲ ಇತ್ತಂತ್ರಿ. ಯಾರೋ ಬಂದು ಏನೋ ಮಾಡಿ ಕೆಲಸ ಮಾಡ್ಕೊಂಡು ಹೋಗಿ ಎಷ್ಟೋ ತರಕಾರಿಗಳನ್ನ ತಗೊಂಡ್ ಹೋದ್ರೂ ಉಪವಾಸ ಕಳ್ಸಿಲ್ಲ ಸರ್. ಉಂಡು ಕಳ್ಸ್ಯಾರಂತ ಅವ್ರ ಹೊಲ್ದಾಗ ಹೋದ್ನ್ಯಾಗ. ಆ ಪುಣ್ಯ ನಮಗೆ ಕಾಯಕಂದ ಸರ್. ಅದು ಕಾಪಾಡಕ ನಮ್ಮ ಅಜ್ಜನವ್ರು ಮಾಡಿದ್ದು, ನಮ್ಮ ಅಮ್ಮನವ್ರು ಮಾಡಿದ್ದು ಪುಣ್ಯ ನಮ್ಮ ದೊಡ್ಡಮ್ಮನವ್ರು ಮಾಡಿದ್ದು. ಈ ನಮ್ಮ ದೊಡ್ಡಮ್ಮ ಅದಲ್ರಿ, ತವ್ರ ಮನೆ ಒಳಗ 4 ಮಂದಿ ಸಂಬಳ ಇದ್ರಂತ್ರಿ ಇವ್ರ ಕೈಯಾಗ. ಫಸ್ಟ್ ಅವರಿಗೆ ಊಟಕ್ಕೆ ನೀಡಿ ನಮ್ಮ ದೊಡ್ಡಮ್ಮ ಅಂತಲ್ದಂತ್ರಿ. ದನ ಕಾಯಕ್ 1 ಕುರಿ ಕಾಯಕ್ 1 ಒಕ್ಕಲ್ತನ ಮಾಡಕ್ ಒಬ್ರು ಹಿಂಗ್ ಸಂಬಳದಾರ. ಫಸ್ಟ್ ಸಂಬಳದಾರ ಊಟ ಮಾಡಿಂದ ಇವ್ರು ಊಟ ಮಾಡ್ತಿದ್ರಂತ. ಅದರ ಸರ್ ಸಂಬಳ ಮಾಡಿದಾರ ಇದವರಾಗ ಅದಾರ ಸರ್, ಇದವರನ್ನರಲ್ರಿ ಅದಾರಲ್ಲ. ಆ ಒಂದು ಪುಣ್ಯ ನಮ್ಮನ್ನ ಕಾಪಾಡಕಂತ ಸರ್. ಅದು ಆ ತರಕಾರಿ ಕೊಡೋದು ಜನರು ಅಂತ ಮಂದಿ ಅಲ್ಲಪ್ಪ ಇವರು, ಅವ್ರ ಅಜ್ಜನರು ಅಂತ ಮಂದಿ ಅಲ್ಲ, ಅವರು ತಂದೆ ತಾಯಿ ಅಂತ ಮಂದಿ ಅಲ್ಲ, ಇವ್ರ ಮಕ್ಕಳನ್ನ ಅಂತಾರಲ್ಲ. ನಾವೇನ್ ಮಾಡಿ ಸರ್, ಯಾವ್ದು ದುಶ್ಚಟಕ್ಕ ಬಲಿಯಾಗಿಲ್ಲ. ಪ್ಲಸ್ ಪಾಯಿಂಟ್ ನಮ್ದು. ದುಶ್ಚಟಗಳು ಮಾಡ್ತಕ್ಕಂಥ ವ್ಯಕ್ತಿ ಜೊತೆ ಇದ್ರೂ ನಾವು ಯಾವ್ದಕ್ಕೂ ಬಲಿಯಾಗಿಲ್ಲ. ನಮ್ಗೆಲ್ಲ ಗೊತ್ತಿಲ್ಲ ಸರ್, ಜಗತ್ತ ಗೊತ್ತಿಲ್ಲ. ಅವಾಗ ಲಾಸ್ಟ್ ಟೈಮ್ 1ನೇ ಕ್ಲಾಸ್ಲಿಂದ ಹಿಡ್ತಾರೆ ಸರ್. 1ನೇ ಕ್ಲಾಸ್ 2ನೇ ಕ್ಲಾಸ್ ಆದ್ಮೇಲೆ ಸರ್ ಮಧ್ಯಸ್ ಕನ್ನಡಿಗೆ ಹೋಗ್ತಿದ್ದೆ. ಬಿಡುವಿನ ಒಂದು 3 ತಿಂಗಳ ಅವಧಿ ಒಳಗೆ ನಾನು ಫ್ರೀ ಇಲ್ಲ ಸರ್. 1ನೇ ಕ್ಲಾಸ್ಲಿಂದ ಕೆಲಸ ಮಾಡಕ್ಕಂತ ಇವತ್ತಿನವರೆಗೂ ಕೆಲಸ ಮಾಡಕತ್ತೀನಿ ನಾನು. 1 ತಿಂಗಳ 36 ವರ್ಷ 37 ವರ್ಷ ನನಗೆ ಒಂದು ದಿನ ನನಗೆ ಕೆಲಸ ಇಲ್ಲ ಅಂತಕ್ಕದ್ದು ಮೈಂಡ್ನಾಗ ಇವತ್ತಿನವರೆಗೆ ಇಲ್ಲ ಸರ್. ನನಗೆ ಅದೊಂದು ದೇವ್ರು ಕೊಟ್ಟ ಕಾಣಿಕೆ ಸರ್. ನನಗೆ ಕಾಣಿಕೆ ಅನ್ಕೊಂತೀನಿ ಸರ್. ನನ್ನ ಕೆಲಸ ಹೊರೆ ಎಲ್ಲ ಸರ್ ಕಾಣಿಕೆ. ಅದು ಮನುಷ್ಯನಿಗೆ ಕೆಲಸ ಕಂಟಿನ್ಯೂ ಕೊಟ್ಟನಲ್ಲ ಸರ್, ಅದು ಸಿಗಲ್ಲ ಸರ್ ಎಲ್ಲರಿಗೆ. ಅದು
ಶಾಲೆ ಮುಗಿಸ್ಬಿಟ್ಟಿಲ್ಲ ಕನ್ನಡಿಗೆ ಹೋಗೋದು, ಕನ್ನಡಿ ಮುಗಿಸ್ಬಿಟ್ಟಿಲ್ಲ ಶಾಲೆಗೆ ಬರೋದು, ಶಾಲೆ ಮುಗಿಸ್ಬಿಟ್ಟಿಲ್ಲ ಮತ್ತೆ ಡಿಗ್ರಿ ಹೋಗೋದು, ಡಿಗ್ರಿ ಮುಗಿಸ್ಬಿಟ್ಟಿಲ್ಲ ಮತ್ತೆ ಕನ್ನಡಿಗೆ ಹೋಗೋದು, ಕನ್ನಡಿಗೆ ಹೋಗಿ ಬಂದು ಮತ್ತೆ ಒಳ್ಳೆ ಸಾಯಂಕಾಲ ನಾವು ಊರಾಗ ಬರೋದು. ಏನು ಮಾಡ್ತಿದ್ರಿ ಕನ್ನಡಗೆ? ಸಪ್ಲೈಯರ್ ಸರ್, ಊಟ ಸಪ್ಲೈ ಮಾಡೋದು. ಏನು ಓದ್ತಿದ್ರಿ ಅವಾಗ? ಅವಾಗ ನಾನು 8ನೇ ಕ್ಲಾಸ್ ಮುಗಿಸಿದ್ದೆ ಸರ್. ನಾ ಇಲ್ಲಿ 8ನೇ ಕ್ಲಾಸಿನವರೆಗೆ ಹೂವರಿದೆ ಸರ್. 8 ಇಲ್ಲೇ ಇದೆ ಸರ್ ನಮ್ದು. 8ನೇ ಕ್ಲಾಸಿನವರೆಗೆ ಕಾಮೂರು ಸರ್ಕಾರಿ ಶಾಲೆ ಇದೆಲ್ಲ ಮುಗಿದ್ಬಿಡಿ ಸರ್ ನಮ್ದು. ಮುಗಿದ್ಬಿಟ್ಟು ಮುಂದೆ ಏನು ಅಂತಂದು ಒಂದು ಪ್ರಶ್ನೆ ಬಂತು ನಮ್ದು. ಅಂದ್ರೆ ಆರ್ಥಿಕವಾಗಿ ಸದೃಢ ಯಾರಿಲ್ಲ, ನಾವು ಅವತ್ತ ದುಡಿಬೇಕು ಅವತ್ತು ಉಣ್ಬೇಕಂತ ಪರಿಸ್ಥಿತಿ ಇರ್ತತ್ ಬಿಡ್ರಿ. ಇರ್ತತಿ ಅದು 100, 1000, 2000 ರೂಪಾಯಿ ಅದಕ್ಕೆ ಆಗಲ್ಲ ಸರ್. 5-6 ಮಂದಿ ಕುಟುಂಬ. ನಮ್ಮ ಅಪ್ಪರು ಮತ್ತು ಅವರು ತಮ್ಮ ಪಾಡಿ ತಾವು ಒಂದು ಪೆನ್ ಕೊಡ್ಸಿಲ್ಲ ಸರ್ ನಮ್ಮ 5 ಮಂದಿಗೆ. 5 ಮಂದಿಗೆ ಒಂದು ಪೆನ್ ಕೊಡ್ಸಿಲ್ಲ, ಒಂದು ಬುಕ್ಕ ಕೊಡ್ಸಿಲ್ಲ. ನಮ್ಮವ್ವ ನಮ್ಮ ದೊಡ್ಡವ ದುಡಿಬೇಕು, ಅದ ಬಂದಂಥ ಕೂಲಿ ಒಳಗೆ ನಾವು ಹೊರದಂಥ ಕೂಲಿ ಒಳಗೆ ನಾವು ಪೆನ್ ತಗೋಬೇಕು, ಪಾಟಿಗೆ ಚಲೋ. ಅವರಿಗೆ ಕುಡಿಯೋದಕ್ಕೆ ಅದಕ್ಕೆ ದುಡ್ಡು ಎಲ್ಲಿಂದ ಬರೋದು? ಅವರು ಡ್ರೈವರ್ ಅಲ್ಲ ಸರ್, ಅವರು ಲಾರಿ ಡ್ರೈವರ್. ಇಲ್ಲಿ ಕಡ್ದಾಗ ಲಾರಿ ಡ್ರೈವರ್ ಅಲ್ಲ. ಅವಾಗ ದಿನ ಬೆಳಿಗ್ಗೆ ಅವರು ರೊಕ್ಕ ಆಡೋದು. ಅವಾಗ ಬರೋದು ಕುಡಿದ್ಬಿಟ್ಟು ಖಾಲಿ. ಅವ್ರು ಏನು ಮಾಡ್ತಾರ ನಾವು ಕೇಳಿಲ್ಲ. ಅವ್ರು ಬರೋದು ತಿಂಗಳದಾಗ 1 ಸಲ 2 ಸಲ ಬರ್ತಿದ್ರು. ಅವ್ರು ಡೈಲಿಯನ್ನು ಮನೆಗೆ ಬರ್ತಿದ್ದಿಲ್ಲ. ಅವ ನಮಗೇನು ಸಣ್ಣರಲ್ರಿ, ನಾವು ಶಾಲೆಗೆ ಹೋಗೋದು ಬರೋದು ಹೂವರಿಯೋದು ಅದು ಇದು ಮಾಡ್ಕೊಂತ ಹೋಗ್ತಿದ್ವಿ. ಮತ್ತು ಆಮೇಲೆ ಮತ್ತೆ 9ನೇ ಕ್ಲಾಸ್ ಇದಾದ್ಮೇಲೆ ಮತ್ತೆ ನಾವು ಕನ್ನಡಿಗೆ ಹೋದಾಗ ಎಷ್ಟು ಸಂಬಳ ಕೊಡೋರು ನಿಮಗೆ? ಕನ್ನಡಿಗೆ ಓದೋತ್ನಾಗ ಸರ್ ಸ್ಟಾರ್ಟಿಂಗ್ ಒಂದು 900 ರೂಪಾಯಿ ಕೊಡೋದು ಸರ್ ತಿಂಗಳಿಗೆ 900. ಅವಾಗ ಮನ ಮುಂದೆ ನಿಮ್ಮ ಗೆಳೆಯರು ಅವ್ರು ಇವ್ರು ಬಂದರೆ ಏನು ಅನ್ಕೊಂತಿದ್ರಿ? ಅನ್ಕೊಂತಿದ್ದಿಲ್ಲ ಸರ್. ಏನು ಆ ಥರ ಎಲ್ಲ ಒಂದು ಕಡೆ ಇದು ಅನಿಸ್ತದೆ. ಅದು ಬಂದ ಹೊತ್ನಾಗ ಹೆಂಗಪ್ಪ ಅವ್ರು ಏನಾರು ಅನ್ಕೊಂತಾರ. ಕನ್ನಡ ಮುಸುರಿ ತಿಕ್ಕಕ್ಕೆ ಏನು ಬಿಡ್ತಾರೆ, ಕನ್ನಡ ಮುಸುರಿ ತಿಕ್ಕಕ್ಕೂ ಏನನ್ನ ರಾಜಪ್ಪ ಅಂತಂದ್ರು. ನಾವು ಅದು ಒಂಥರ ಅನ್ಸೋದು. ಆಮೇಲೆ ಒಂದಿನ ರೂಢಿಯಾದಾಗಲೇ ಏನಾಗ್ಬಿಡ್ತದೆ, ನಾವು 100 ರೂಪಾಯಿ ಕೊಟ್ಟು ಹೊತ್ನಾಗ 1 ರೂಪಾಯಿ ಕೊಡಲಿ, ಒಳ್ಳೆ ನಾಳೆಗೆ 1 ರೂಪಾಯಿ ಕೊಡ್ರಿ ಅಂದ್ ಹೊತ್ನಾಗ ಕೇಳ್ತಾರೆ. ಅಂತ ಒಂದು ಮನೋಭಾವನೆ ಹೊತ್ನಾಗ ದುಡ್ಡು ತಿನ್ನೋದೇನು ತಪ್ಪಲ್ಲಲ್ಲ. ಇಲ್ಲಿ ಬಂದವರೆಲ್ಲರೂ ದುಡ್ಡು ತಿನ್ನಕ್ಕೆ ಬಂದಾರ, ನಾವು ದುಡ್ದು ಇದು ಮಾಡಿ ಜೀವನ ಮಾಡೋಣ. ಎಷ್ಟೋ ಅದೇನ್ ತಲೆಯಲ್ಲಿ ಬರ್ತಾ ಇಲ್ಲ ನಿಮ್ಗೆ? ಯಾರೋ ನೋಡ್ತಾರೆ? ಏನಿಲ್ಲ ಸರ್, ಸಂಬಂಧಿಕರು ನೋಡ್ತಾರೆ ಅಂತ ಇಲ್ರಿ. ಡಿಗ್ರಿ ಒಳಗೆ ಡಿಗ್ರಿ ಅಂತಂದ್ರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಮೈಂಡ್ ಮೆಚೂರ್ಡ್ ಆಗಿರುತ್ತೆ. ಡಿಗ್ರಿ ಒಳಗೆ ಹುಡುಗಿಯರು ನಮ್ಮ ಕ್ಲಾಸ್ಮೇಟ್ ಹುಡುಗಿಯರು ಬಂದು ಕನ್ನಡ ಕುಂತ್ಕೊಂಡು ಚಾ ಕುಡಿದ್ರೆ ನಾ ಬಂಡಿ ಹೊರ್ಸಕಿದ್ದೇನೆ. ನಿಮ್ಮ ಕ್ಲಾಸ್ಮೇಟ್ ಸರ್. ನಂದೇನು ಸರ್, ಸುಳ್ಳು ಹೇಳಕ್ಕ, ಕಳು ಮಾಡಕ್ಕ, ಒಂದು ಯಾವ್ದಾರು ತುಡುಗು ಮಾಡಕ್ಕೆ ಅಷ್ಟೇ ಇದಾರ ಸರ್. ನಾನು ಇವತ್ತಿನವರೆಗೇನು ಬೇರೆ ಟೈಮ್ನ ಎನಿ ಕಂಡೀಷನ್ ಯಾವ್ದು ಕೆಲಸ ನಾ ಕೆಲಸ ಮಾಡ್ತೀನಿ. ನಾನು ಬೇರೆ ಯಾವುದೋ ಕೆಲಸಕ್ಕೆ ಬೇಕಾದ್ರೆ ನೀವು ಯಾವುದೋ ಒಂದು ನಾವು ಹಿಂಗೆ ಸೋಷಿಯಲ್ ವರ್ಕ್ ಮಾಡಿದಂತ ಕರಿ ಸರ್, ನಾನು ಸಾಧ್ಯ ಆದಷ್ಟು ನಾನು ಬಿಡು ಮಾಡ್ಕೊಂಬಂದು ನಾನು ಕೆಲಸಕ್ಕೆ ನಾನು ನಿಮ್ಮ ಹತ್ರ ಜಾಯ್ನ್ ಹಾಕಿ. ನಾನು ಕಳು ಮಾಡಕ್ಕೆ, ತುಡುಗು ಮಾಡಕ್ಕೆ, ಇನ್ನೊಂದು ಇಟ್ಟು ದುರ್ಘಟನೆಗಳು ಮಾಡಕ್ಕೆ ನನ್ನೊಂದು ಅದ್ರಾಗೊಂದು ಇನ್ವಾಲ್ವ್ ಹೋಗಲ್ಲ ಸರ್. ಉಳ್ಕ್ಯದ ಎನಿ ಕಂಡೀಷನ್ ಎಂತೆಂಥ ಸಮಸ್ಯೆಗಳು ಇದ್ರೂ ಬದಿಗೆ ಹೋಗ್ತಿ ನಾನು ಇನ್ವಾಲ್ವ್ ಹಾಕಿ ಸರ್. ಮಾದೇಶ್ ಕನ್ನಡ ಅವಾಗ ನಾವು 900 ರೂಪಾಯಿ 1000 ರೂಪಾಯಿ ಕೊಡ್ತಾರಲ್ಲ, ಅದನ್ನ ತೊಗೊಂಬಂದು ಇಲ್ಲಿ ಫ್ರೆಂಡ್ಶಿಪ್ನಾಗ ಸರ್. ಅವಾಗಿನ ಲೀಡರ್ಶಿಪ್ ಸರ್. ಲೀಡರ್ಶಿಪ್ ಅನ್ನೋದೇನು ಸರ್, ಫ್ರೆಂಡ್ಸಿಗೆ ಖರ್ಚು ಮಾಡ್ಕೊಳೋದು. ಅದನ್ನ ಅವಾಗಿನ ಖರ್ಚು ಕಡಿಮೆ ಸರ್. ಏನೋ ಕ್ರಿಕೆಟ್ ಆಡ್ತಾರಂದ್ರೆ ನಾನು ತಗೊಂಡು ಒಂದು 5 ರೂಪಾಯಿ 100 ರೂಪಾಯಿ, ಏನೋ ಒಂದು ಪಾರ್ಟಿ ಮಾಡ್ತಾರಂದ್ರೆ ನಾನು ತಗೊಂಡು ಒಂದು 5 ರೂಪಾಯಿ 100 ರೂಪಾಯಿ. ನೆಕ್ಸ್ಟ್ ಗಣಪತಿ ಇರ್ತಾರೆ, ದೇನಿಗೆ ತಗೋ ನಮ್ದು 50 ರೂಪಾಯಿ ಮಾಡನ್ರಿ. ಎಲ್ಲರೂ ಮಾಡನ್ರಿ, ಒಟ್ಟಿಗೆ ಮಾಡನ್ರಿ. ಒಟ್ಟಿನಲ್ಲಿ ಈ ಸಣ್ಣ ಸಣ್ಣ ದುಡಿಮೆ ಮಾಡಿ ನೀವು ಓದಕ್ಕೆ ಶುರು ಮಾಡಿದ್ರಿ, ಡಿಗ್ರಿಗಳು ಮುಗಿಸಿದ್ರಿ. ಏನೇನು ಓದಿದ್ರಿ? ನಾನು ಡಿಗ್ರಿ ಮುಗಿಸಿದ್ದೆ ಸರ್. ನೆಕ್ಸ್ಟ್ ಆರ್ಟ್ಸ್ ಮಾಡಿದ್ದೆ ಸರ್, PUC. ಆರ್ಟ್ಸ್ ಮಾಡಿದ್ಮೇಲೆ ಮತ್ತೆ ಒಳ್ಳೆ ಡಿಗ್ರಿ BA ಸರ್. ಆರ್ಟ್ಸ್ ಮೇಲೆ ಮತ್ತೆ ಒಳ್ಳೆ BA ಮುಗಿಸಿದೆ ಸರ್. BA ಮುಗಿಸಿದ್ಬಿಟ್ಟಿಲ್ಲ, ಅಲ್ಲಿ 76% ಇದೆ ಸರ್ ನಂದು. ಆ ಕಾಲೇಜಿಗೆ ಅಷ್ಟು ಸರ್. ಇನ್ನೊಂದು ವಿಶೇಷ ಏನಂದ್ರೆ ಸರ್, ಅದು ಗೌರ್ಮೆಂಟ್ ಕಾಲೇಜಿಂದ 2ನೇ ಬ್ಯಾಚ್ ನಮ್ಮದು. ಕೊಪ್ಪಳ ಗೌರ್ಮೆಂಟ್ ಕಾಲೇಜ್ ಡಿಗ್ರಿ ಕಾಲೇಜ್ 2ನೇ ಬ್ಯಾಚ್. ನಂದು ಫಸ್ಟ್ ಹೈಯೆಸ್ಟ್ ನಂದು ಸೇಮ್ ಆಯ್ತು, ಈಕ್ವಲ್ ಆಯ್ತು ನಂದು. ಇನ್ನೊಬ್ರು ಬಸನಗೌಡ ಅಂತಂದು ಹುಡುಗ, ಅವನು ನಮ್ಮ ರಿಲೇಷನ್ ಸರ್. ಅವನು ಮಾಸ್ತರ್ ಆಗ್ಯಾನೀಗ. ಸೇಮ್ ಅವನು 76 ನಂದು 76, ಏನು ಒಂದು ಪಾಯಿಂಟ್ ಹೆಚ್ಚು ಕಡಿಮೆ ಇಲ್ಲ. ಹೈಯೆಸ್ಟ್ ಆಯ್ತು ನಂದು ಆ ಕಾಲೇಜಿಗೆ. ನಾನು ಯಾರು ಅನ್ನೋದು ಒಂದು 2-3 ಲೆಕ್ಚರ್ ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂತಂದ್ರೆ ಸರ್, ಸೀದಾ ಬೆಳಗ್ಗೆ 7:15 ಬೆಳಗ್ಗೆ ಬಸ್ ಇರ್ತದೆ, ಹೋಗ್ತಿದ್ದೆ. ಕಾಲೇಜ್ ಮುಗಿಸ್ತಿದ್ದೆ. 12ಕ್ಕೆ ಮತ್ತೆ ಕನ್ನಡಿಗೆ ಹೋಗ್ತಿದ್ದೆ. 12ರಿಂದ ರಾತ್ರಿ ಸಾಯಂಕಾಲ 6-5 ತನಕ ಕನ್ನಡಿ ಮಾಡ್ತಿದ್ದೆ. ಮತ್ತೆ ಒಳ್ಳೆ 5 ಊರಿಗೆ ಬರ್ತಿದ್ದೆ. ನಾನು ಓದೋದು ಯಾವಾಗ ಅಂದ್ರೆ ಊರಿಗೆ ಬರ್ತಿದ್ದೆ ನೋಡಿ ಸರ್ ಸಾಯಂಕಾಲ. ಅವಾಗ ಒಂದು ತಾಸೆಲ್ಲ ಸ್ವಲ್ಪ ಫ್ರೆಂಡ್ಸ್ ಊಟ ಅಡ್ಡಾಡಿ ರಾತ್ರಿ ಕಡೆ ಒಂದು 2 ತಾಸು 3 ತಾಸು ನೀಟಾಗಿ ನನಗೆ ಮನಸ್ಸಿದ ಹೊತ್ತಿನಾಗ ಓದಿಬಿಡ್ತಿದ್ದೆ. ನೆಕ್ಸ್ಟ್ ಇನ್ನೂ ಒಂದು ಟೈಮ್ ಎಕ್ಸಾಮ್ ಇನ್ನೂ ಒಂದು 2 ತಿಂಗಳ ಐತಪ್ಪ ಅಂತ ನಾನು ಕನ್ನಡಿ ರಜೆ ಮಾಡ್ತಿದ್ದೆ. ಮಾದೇಶ್ ಕನ್ನಡಿ ರಜೆ ಮಾಡ್ತಿದ್ದೆ. ಅವಾಗ ಏನು ಮಾಡ್ತಿದ್ದೆ, ಬೆಳಗ್ಗೆ ಎದ್ದು ಬಿಟ್ಟಿಲ್ಲ ಸರ್, ಸೀದಾ ಗವಿಮಠಕ್ಕೆ ಹೋಗಿದ್ದೆ. ಗವಿಮಠ ಪಾರ್ಕ್ ಇತ್ತು, ಮಗ್ಲೊಂದು ಈಶ್ವರದ ಒಂದು ಪಾರ್ಕ್ ಇತ್ತು. ಈಗ ಅದು ಅಲ್ಲೇ ದಾಸೋಹ ಕಟ್ಟಡ ಸಲ ಒಂದು ಪಾರ್ಕ್ ಇತ್ತು. ಆ ಪಾರ್ಕ್ನಾಗ ಬೆಳಗ್ಗೆ 7ಕ್ಕೆ ಹೋದಾತ ಕಾಲೇಜ್ ಮುಗಿಸ್ಕೊಂಡು ಮತ್ತೆ ಒಳ್ಳೆ ಅಲ್ಲೇ ಅದ ಪಾರ್ಕ್ನಾಗ ಹೋಗಿ ಅಲ್ಲೇ ಊಟ ಮಾಡಿ, ಪರಿಸ್ಥಿತಿ ನಮ್ದು ಗಂಭೀರ. ನಾವು ಅಲ್ಲಿ ಇಲ್ಲಿ ನೋಡ್ಕೊಂಡು ಹೋಗ್ತಿದ್ವಿ. ನಿನ್ನ ಕುಂತಾರ ಅಲ್ಲಿ ಮಠದಲ್ಲಿ ದಾಸೋಹ ಸಮಿತಿ ತಲೆ ಅದರ ಎಲ್ಲ ಅವ್ರು ನೋಡ್ಕೊಂಡು ಹೋಗಿದ್ವಿ. ಮತ್ತೆ ದಿನ ಊಟಕ್ಕೆ ಬಂದ್ರೆ ಅವ್ರು ಏನು ಅನ್ಕೊಂತಾರೆ ನಮ್ಮ ಮನೋಭಾವ ನಮಗೆ ಅವಾಗ. ಹಂಗಾಗಿ ಅವ್ರು ನೋಡ್ಕೊಂಡು ಅವ್ರೆಲ್ಲ ಹೊತ್ನಾಗ ಅಲ್ಲಿ ಹೋಗಿ ಊಟ ಮಾಡ್ಕೊಂಬಂದು ಅಲ್ಲೇ ಓದ್ಕೊಂಡು ಮತ್ತೆ ಸಾಯಂಕಾಲ 5-5:30 6 ಗಂಟೆಗೆ ಬಸ್ಸಿಗೆ ಬರ್ತಿದ್ದೆ ಸರ್. ನಾನು ಹಂಗೆ 2 ತಿಂಗಳ ರಜೆ ಕನ್ನಡಿ ರಜೆ ಆಗ್ತಿದ್ದೆ. ನಾನು ಬರ್ತಿದ್ದಿಲ್ಲ ಸರ್ ಅವಾಗ.
ಹಂಗಾಗಿ ಅದನ್ನ ಮಾಡ್ಕೊಂತ ಸ್ಟಡಿ ಮಾಡ್ತಿದ್ದೆ. ನಾನು ಸ್ಟಡಿ ಮಾಡಕಂತ್ರ ಜೊತೆಗೆ ನಿಮ್ಮ ತಮ್ಮವ್ರು ಏನು ಓದಿದ್ರು? ನನ್ನ ತಮ್ಮವ್ರು ಈಗ ಒಬ್ರು ಲಾ ಮುಗಿಸ್ಯಾನ ಸರ್, ಇನ್ನೊಂದು 5th ಸೆಮ್ ಬರೆಯಕಂತಾನೆ ಸರ್ ಈಗ ಲಾ ಒಬ್ಬತ್ತ ಪ್ರೆಸೆಂಟ್, ಇನ್ನೊಬ್ಬತ್ತ ಡಿಗ್ರಿ ಮುಗಿಸಿನ ಸರ್. ನಾನಿಲ್ಲತ್ತ ಕುರಿ ಕಾಯ್ತಿದ್ದೆ ಸರ್, ಏನು ಓದಿಲ್ಲತ್ತ. ಕುರಿ ಕಾಯ್ಕೊಂತ ಬಂದ್ ಸರ್. ಆತ ಕುರಿ ಕಾಯ್ಕೊಂತ ಅದು ಓದಪ್ಪ ಅಂದ್ರೆ ಓದ್ಲಿಲ್ಲ ಸರ್ ಅತ್ತ. ಈಗ ಅವರಿಬ್ಬರದು ಖರ್ಚು ವೆಚ್ಚ ಹೇಗೆ ಏನು ಮಾಡ್ತಿದ್ರಿ? ಅವ್ರ ಕಾಲೇಜ್ಗಳದ್ದು ಈಗ ಲಾ ಓದ್ತಾ ಇದ್ದಾರೆ. ಓದ್ತಾರ ಸರ್. ಈಗ ಲಾ ಈಗ ಮಾಡಕಂತಾರ ಸರ್. ಅವಾಗ ಏನಾಯ್ತು ಸರ್, ಡಿಗ್ರಿ ಐತಿ. ಡಿಗ್ರಿ ಅಂದ್ರೆ ಡಿಗ್ರಿ ಓದೋವರಿಗೆ ಎಲ್ಲರೂ ಗೌರ್ಮೆಂಟ್ ಸ್ಕೂಲ್ನಾಗ ಓದಿ ನಾವು. ಖರ್ಚು ವೆಚ್ಚನ ಕಡಿಮೆ ಐತಿ ನಮ್ಗೆ. ಓಕೆ. ನಾನು ಡಿಗ್ರಿ ಮಾಡಿ ಸರ್, ನನ್ನ ಬುಕ್ಸನ್ನ ಅವ್ರಿಗೆ ಬಂದವ್ರಿ ನೋಟ್ಸ್. ಡಿಫ್ರೆಂಟ್ ಏನಿಲ್ಲ ಅಲ್ಲ ಸರ್, 1 ವರ್ಷ 2 ವರ್ಷ ಸಿಲೆಬಸ್ ಅವ ಇರ್ತಾವು. ಹಂಗಿದ್ದೊತ್ನಾಗ ನಾನು ಬುಕ್ಸ್ ಎಲ್ಲ ನೋಟ್ಸ್ ಎಲ್ಲ ಅವ್ರಿಗೆ ಕೊಡ್ತಿದ್ದೆ. ನಾನು ಖರ್ಚು ವೆಚ್ಚಕ್ಕೆ ನಾನು ಇಲ್ಲಿ ಹೊರಗಡೆ ಕನ್ನೊಳಗ ಅಲ್ಲಿ ದುಡ್ದೆಲ್ಲ. ಆಮೇಲೆ ಬರ್ಬರ್ತಾ 5,000 ರೂಪಾಯಿ ಸರ್ ನನಗೆ ಮಾದೇಶ್ ಕನ್ನೊಳಗ 5,000 ರೂಪಾಯಿ ಕೊಡಕಂತ. ಸ್ಟಾರ್ಟಿಂಗ್ 900 ಕೊಟ್ರು, ಆಮೇಲೆ 5,000 ಕೊಟ್ರು, ಆಮೇಲೆ ಮತ್ತೆ ಒಳ್ಳೆ ಫುಲ್ ಟೈಮ್ ಮಾಡಿ ಅಂದ್ರೆ ಆಗ್ಲಿ ರಾತ್ರಿ ಅಲ್ಲೇ 9,000 ಕೊಡ್ತೀನಿ ಅಂತಂದ್ರೆ. ಹಿಂಗಿದ್ದದ್ನಾಗ ಒಂದು ಟೈಮಾಗ ಒಂದು ಇನ್ಸಿಡೆಂಟ್ ನಡೀತಿ ಸರ್. ಅವ್ರು ರೋಡ್ ಕಟಿಂಗ್ ಆಯ್ತು ಕೊಪ್ಪಳದಾಗ. ರೋಡ್ ಕಟಿಂಗ್ ಆದ್ನಾಗ ಲೇಬರ್ನ ತಗೊಳ್ಳಿಲ್ಲ ಯಾರು, ಒಬ್ರು ಸಾಕಂಬಿಟ್ಟೆ. ಮತ್ತೆ ನಮ್ಗೆ ಬುಟ್ಟಿಗಿಟ್ಟಾಗ ನಾವು ಸತ್ಕಂತ ಓಡಿದ್ನ ಸರ್, ನಾ ಬರ್ತೀನಿ ಸ್ವಲ್ಪ ಕೆಲಸ ಮಾಡಕ್ಕೆ. ಯಾಕಂದ್ರೆ ನಮ್ಗೆ ಆರ್ಥಿಕ ಪರಿಸ್ಥಿತಿ ಗಂಭೀರ ಅಲ್ಲ ಸರ್ ಅವಾಗ. ಮತ್ತೆ ಕನ್ನೊಳಗೆ ಓನರ್ ಹತ್ರ ಹೋಗಿ ಮತ್ತೆ ಭೇಟಿಯಾಗಿ ಆಯ್ತು ನಮ್ದು ಬಾರಪ್ಪ ಅಂತಂದ್ರೆ, ನಮ್ದು ಸ್ವಲ್ಪ ಕೈ ಗುಣ ವಾಯುಗುಣ ನೋಡ್ಕೊಂಡು ಅವ್ರು ಏನು ಮಾಡಿದ್ರು ಸರ್, ಮತ್ತೊಂದು ನಿರ್ಧಾರ ಮಾಡಿದ್ರು ಅವರು. ಈ ಥರ ಮಾದೇಶ್ ಕನ್ನೊಳಗೆ ಒಟ್ಟು ನಮ್ಮ ಸುಪರ್ತಿ ತೊಗೊಂಬಿಡೋಣ, ಇತ್ತಿಗೆ ಏನು ಮದುವೆ ಮಾಡೋಣ, ಇತ್ತಿಗೆ ಏನು ಒಂದು ಮನೆ ಮಾಡೋಣ ಕೊಪ್ಪಳದಾಗ, ಇತ್ತಿಗೆ ಲೈಫಿನ ಎಲ್ಲ ನೋಡ್ಕೊಂಡು ನಾವು ಪ್ಲಾನಿಂಗ್ ಮಾಡಿದ್ರು ಸರ್ ಅವರು. ಮಾಡಿ ನಮ್ಮ ಮನೆ ತನಕನೂ ಬಂದ್ರು ಅವರು ಕೇಳಕ್ಕೆ. ಈತನ ಹಿರೇ ಮಗನ ನಮಗೆ ಕಳಿಸ್ಬಿಟ್ರಿ, ಈತನ ಮದುವೆ ಮಾಡಿಸ್ತೀನಿ, ಈತಗೆ ಒಂದು ಮನೆ ಮಾಡ್ತೀನಿ, ಈತನ ಜೀವನಕ್ಕೆಲ್ಲ ನಾವು ಜವಾಬ್ದಾರಿ ಬರ್ಕೊಡ್ತೀನಿ ಅಂತಂದ್ರೆ ಅವರು. ಅಂದ್ರೆ ನಾನು ಕಳಿಸ್ಬಿಟ್ರಿ ಇಲ್ಲಿಂದ 4 ಮಂದಿ ಅದಾರ. ನಮ್ಮ ಮನೆಯೊಳಗೆ ನಿಂತಿರೋದ ಬುನಾದಿ ಆಗಿಬಿಟ್ಟಿದ್ದೆ ನಾನು ಅವತ್ನಾಗ. ಎಲ್ಲ ಆ ಥರ ಬ್ಯಾಡ್ರಿ, ಕಳ್ಸೋಕ್ಕಾಗಲ್ಲ, ಅದು ದುಡ್ಡು ಎಷ್ಟು ದಿನ ದುಡಿಲಿ, ಪುಟ್ಟಷ್ಟು ದಿನ ಬಿಡಲಕ್ಕ. ಅವರು ಎಲ್ಲ ಥರ ಟೆಸ್ಟ್ ಮಾಡಿದ್ರು ನನ್ನ ಎಲ್ಲ. ಮತ್ತು ಅವಾಗ ಗೊತ್ತಿರಲ್ಲ, ಅವ್ರ ಸಿಟಿ ಒಳಗೆ ಲೆಕ್ಕಕ್ಕೆ ನಾನು ನೋಡ್ಯಾರ್ರಿ. ಎಲ್ಲ ಕರೆಕ್ಟ್ ಅದ ಕೈಗುಣ ಪೈಗುಣ ಅಂದಮೇಲೆ ಅವರು ಪ್ರಯತ್ನ ಪಟ್ಟರು, ನಮ್ಮ ಮನೆಗೆ ಕಳಿಸ್ಲಿಲ್ಲ. ಬಟ್ ಸಾಮಾನ್ಯವಾಗಿ ಹುಡುಗರಿಗೆ ಒಂದು ವಯಸ್ಸಲ್ಲಿ ಏನೋ ಅಂದರೂ ಕೂಡ ದುಡ್ಡು ಸಿಕ್ಕ ತಕ್ಷಣ ಕೆಡೋದಕ್ಕೆ ಬೇಕಾದಷ್ಟು ದಾರಿಗಳಿರುತ್ತೆ. ಯಾರ್ಯಾರ್ದು ಸಹವಾಸಕ್ಕೆ ಬಂದುಬಿಡ್ತಾರೆ, ಬ್ಯಾಡ ಅಂದರೂ ಭೇಟಿ ಆಗ್ತಾರೆ, ಇನ್ನೇನೋ ಆ ಥರದ್ದು ನಡೆಯುತ್ತೆ. ಯಾವತ್ತು ಹೇಗೆ ನೀವು ಅಣ್ಣ ತಮ್ಮಗಳು ನೀವು ಆ ಸಹವಾಸಕ್ಕೆ ಬೀಳಾರ್ದೆ ಇದ್ರಿ ಅಂತ? ಅಂದ್ರೆ ನಮಗೆ ಮಾದರಿ ಅಂದ್ರೆ ಸರ್ ಫ್ರೆಂಡ್ಶಿಪ್. ನೆಕ್ಸ್ಟ್ ನಮ್ಮ ಮಾವನರು 5 ಮಂದಿ ಗಂಡ್ಮಕ್ಳು ಅದಾರ ಸರ್, ನಮ್ಮ ಸೋದರ ಮಾವನರು. ಒಂದು ದುಶ್ಚಟಕ್ಕೆ ಇವತ್ತಿನವರೆಗೆ ಒಂದು ಅಡಿಕೆ ಒಳಕಲ್ಲ ಅವ್ರು. 5 ಮಂದಿನೂ ಮೊಮ್ಮಕ್ಳು ಕಂಡ್ರಿ ಸರ್ ಅವರೆಲ್ಲ. ನಾವು ಅವ್ರ ಊರಾಗ, ನಾನು ಊರಾಗ ಅದೀನಿ ಅಂತಂದು ಈಗ ಅನ್ಕೊಂಡ್ಕಂತೀನಿ ಸರ್. ನಾನು ಫಸ್ಟ್ ಎಂದೇ ಇಲ್ಲ, ನಮ್ಮ ಮಾವನವ್ರ ಊರಾಗ ಇದೀನಿ ಅಂತಿದ್ದೆ ನಾನು. ನಾವು ಏನು ಹೆಚ್ಚು ಕಡಿಮೆ ಮಾಡ್ತಂದ್ರೆ ಒದ್ದು ಓಡಿಸ್ತಾರೆ ನಮ್ಮ ಊರು ಬಿಟ್ಟು. ಅವ್ರು ಇದ್ದಂಗೆ ನೋಡಿ ನಾವು ಕಲಿಬೇಕಲ್ಲ. ನಮ್ಮ ಊರಾಗ ಬಂದು ಇದನ್ನೆಲ್ಲ ದಂಧೆ ಮಾಡಿ ನಮ್ಮ ಹೆಸರು ಕೆಡ್ಸ್ಬೇಕಂತ ಅಂದ್ರೆ ನಾವು ಮುಂದೆ ಊಟಕ್ಕೆ ಹೆಂಗ್ರಿ ಗತಿ ಹೆಂಗೆ? ಮತ್ತೆ ಅಲ್ಲಿ ಹೋದ್ರೆ ನಮ್ಮಪ್ಪ ಹೆವಿ ಡ್ರಿಂಕರ್, ಆತ ಏನು ನೋಡ್ಕೊಳಂಗಿಲ್ಲ, ಕಷ್ಟ ಭಾಳ ಆಗತ್ತಲ್ಲ. ಹಂಗಾಗಿ ಇವ್ರು ಹೆಂಗಿರ್ತಾರೆ ನೋಡ್ಕೊಂಡು ಅವ್ರ ಜೀವನ ಥರ ನಾವು ಬದುಕೋಣ. ಯಾವ ದಾರಿಯಾಗ ಹೋಗ್ತಾರೆ ನಾವು ಆ ದಾರಿಯಾಗ ಹೋಗೋಣ. ಆಯಿತು, ಡಿಗ್ರಿ ಮಾಡಿದ್ರಿ, ಆಮೇಲೆ ಸರ್ ಡಿಗ್ರಿ ಮಾಡ್ತೀನಿ ಸರ್. ಡಿಗ್ರಿ ಮಾಡಿದ್ಬಿಟ್ಟು ನೆಕ್ಸ್ಟ್ B.Ed ಗವಿಸಿದ್ದೇಶ್ವರ ಕಾಲೇಜ್ನಾಗ B.Ed ಮಾಡಿದ್ದೆ ಸರ್. ನಾನು B.Ed ಮಾಡೋ ಮೂಮೆಂಟ್ ಒಂದು ಇನ್ಸಿಡೆಂಟ್ ನಡೀತು. ಡಿಗ್ರಿ ಆಗಿಬಿಟ್ಟು ಏನು ಮಾಡಿದ್ವಿ, ಎನರ್ಜಿ ಕೆಲಸಕ್ಕೆ ಹೋಯ್ತು ಸರ್. ನಾನು ಎನರ್ಜಿ ಕೆಲಸಕ್ಕೆ ಹೋದ್ವಿ. ಕಾಮನ್ ಆಗಿ ಅವಾಗ 135 ರೂಪಾಯಿ ಇತ್ತು ಸರ್ ಒಂದಿನಕ್ಕೆ. ಮಾಡಿದ್ದೆ ಇಲ್ಲೇ ನಮ್ಮ ಕಾಮನೂರು ಗುಡ್ಡದಾಗ ನಾವು ಎನರ್ಜಿ ಕೆಲಸ ಮಾಡಿದ್ವಿ. ಇನ್ನೂ ಒಂದು 20,000 ರೂಪಾಯಿ ಬರೋದಿತ್ತು ಎನರ್ಜಿದು, ಅದು ಬರಲೇ ಇಲ್ಲ. ಅಂದ್ರೆ ಅದೇನೋ ಸ್ವಲ್ಪ ಗೌರ್ಮೆಂಟ್ಲಿಂದ ಅದೇನೋ ಲಾಕ್ ಆಗಿ ನಿಂತ್ಕೊಂಡ್ಬಿಡ್ತೀರಿ. ಮತ್ತೆ ಒಳ್ಳೆ 1 ವರ್ಷ 2 ವರ್ಷ ದುಡ್ಕೊಂಡು ಅವ್ರು ಅಮೌಂಟ್ ಮಾಡ್ಕೊಂಡು ನಾವು B.Ed ಮಾಡ್ಬೇಕನ್ನೋ ಪ್ಲಾನಿಂಗ್ ಇತ್ತಲ್ಲ. ಅವಾಗ ಗಾಯತ್ರಿ ಮೇಡಮ್ ಅವ್ರು ಅಂತಂದು ಡಿಗ್ರಿ ಕಾಲೇಜ್ ಲೆಕ್ಚರರ್ ಅವರು, ಗಾಯತ್ರಿ ಮೇಡಮ್ ಅವರು ಕರೆಸಿದ್ರು ಒಂದಿನ, ಬರಪ್ಪ ಏನು ಮಾಡಕಂತೀನಿ. ಅವ್ರು ಅಗದಿ ಕನ್ನಡ ಟೀಚರ್ ಲೆಕ್ಚರರ್, ನಮಗೆ ಅಗದಿ ಆತ್ಮೀಯರು ಅವರು. ಏನು ಮಾಡಕಂತೀನಿ, ಈ ಥರ ಹಿಂಗ್ರಿ ನಾನು ಸ್ವಲ್ಪ 1 ವರ್ಷ ನಾನು ದುಡ್ದು ರೊಕ್ಕ ಮಾಡ್ಕೊಂಡು B.Ed ಮಾಡ್ತೇನೆ, ಒಟ್ಟ ಬೇಡೇನು ಬಾಯಿಲ್ಲ ಅಂತಂದೇಳಿ ಅವರ 20,000 ರೂಪಾಯಿ ಕೊಟ್ಟರು ಅವಾಗ. ಕೊಟ್ಟು ಅಂದ್ರೆ ನಾನು ಕಾಲೇಜಿಗೆ ಎಷ್ಟಾಗಿದ್ದೀನಿ, ಒಂದು ನಂದು ಸ್ಟಡಿ ಮೆಥಡ್ ಅವ್ರು ನೋಡ್ಯಾರ. ಬಡವ್ರು ಅದಾರ, ಇವ್ರು ಬಿಟ್ರೆ ಮತ್ತೆ ಒಳ್ಳೆ ಓದಕ್ಕಾಗಲ್ಲ ಅನ್ನೋದಕ್ಕೆ ಅವರು 10,000 ರೂಪಾಯಿ ಕೊಟ್ಟರು ಸರ್. 10,000 ರೂಪಾಯಿ ಇಲ್ಲಿ ಮೈಲರಪ್ಪ ಅಂತಂದು ಲೋಕಲ್ ಟೀಚರ್ ಇದ್ನ, ಈತ 10,000 ರೂಪಾಯಿ ಕೊಟ್ಟರು ಸರ್. ಅವ್ರು 10,000 ರೂಪಾಯಿ ಕೊಟ್ಟರು. ಅದನ್ನ ತಗೊಂಡೋಗಿ ಡಯಟ್ ಕಟ್ಟಿದ್ದೆ ನಾನು, ಮುನ್ರಾಬಾದ್ ಡಯಟ್ ಸರ್. ಫೀಸ್ ಅಂದ್ರೆ ಫೀಸ್ ಕಟ್ಟಕ್ಕೆ ಅಮೌಂಟ್ ಇದೆಯಲ್ಲ ನನ್ನ ಹತ್ರ, ಎಷ್ಟೆಷ್ಟಿದೆಲ್ಲ ನಾ ಕಟ್ತೀನಿ, ನಾ ಕೊಡ್ತೀನಿ, ನೀ ಕೊಡಂತಿ ಅಂತಂದು ಹೇಳಿರಿ. ಆ ಮೇಡಮ್ ಅವ್ರು ಕೊಟ್ಟರು ನನಗೆ. ಅವ್ರು ಕಟ್ಟಿದಕ್ಕೆ ನಾನು B.Ed ಮಾಡಿದ್ದೆ ಸರ್. ನಾನು ಅವಾಗ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಸಂಬಂಧ, ಗುರು ಶಿಷ್ಯರ ಸಂಬಂಧ ಇತ್ತು. ಈಗ ಆ ಸಂಬಂಧನೆಲ್ಲ ನೋಡೋ ದೃಷ್ಟಿನ ಆ ಥರ ಇಲ್ಲ ಅಂತಂದ್ರೆ, ವಿದ್ಯಾರ್ಥಿ ಮತ್ತು ಶಿಕ್ಷಕರ ನಡುವೆ ಸಂಬಂಧ ನಂಗಿತ್ತು, ನೋಡೋ ದೃಷ್ಟಿನ ಹಂಗಿತ್ತು. ಈಗ ನೋಡೋ ದೃಷ್ಟಿನೇ ಇಲ್ಲ. ಪೇಮೆಂಟಿಗೋಸ್ಕರ ನಾನು ಅಡ್ಡಲ್ಲ, ಎಲ್ಲ ಶಿಕ್ಷಕರು ಕೂಡ ಪೇಮೆಂಟಿಗೋಸ್ಕರ ನಾವು ಟೀಚ್ ಮಾಡೋದು ಈಗ.
ಅಂದ್ರೆ ಸಂಬಂಧಗಳು ಕಡಿತಾ ಹೋಗ್ಬಿಟ್ಟವು. ಇಲ್ಲಿ ಗುರು ಅನ್ನೋರಿಲ್ಲ, ಇಲ್ಲಿ ಶಿಷ್ಯ ಅನ್ನೋದ್ರೆ ಇಲ್ಲ. ಆ ಥರ ವಿದ್ಯಾರ್ಥಿಗಳು ಬೆಳೆದ್ಬಿಟ್ಟಾರೆ ಸರ್ ಈಗ. ಈ ಸೋಷಿಯಾಲಜಿ ಇದು ಸಮಾಜದಾಗ ಎಲ್ಲ ನೋಡಿ 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 ಯಾವ ಥರ ಟ್ರೀಟ್ ಮಾಡಬೇಕು ಶಿಕ್ಷಕರಿಗೆ ಅನ್ನೋಸತ್ಗ ಮರೆತು ಬಿಟ್ಟಾರೆ ಸರ್ ಈಗ. ಹಂಗಾಗಿ ಆ ಸಹಾಯನೂ ಮಾಡಲ್ಲ, ಆ ಗುಣನೂ ಈಗ ವಿದ್ಯಾರ್ಥಿ ಹತ್ರ ಇಲ್ಲ. ಈಗ ವಿದ್ಯಾರ್ಥಿಗಳು ಹಂಗೆ ಅಂತಾರೆ, ಸಂಬಳಕ್ಕೆ ಬಂದಾರ ಹೇಳ್ಕೊಡ್ತಾರೆ ಬಿಡ್ರಿ ಅಂತ ಇವರು ಅನ್ಕೊಂಡು ಇವ್ರದ್ದು ಮನಸ್ಸಲ್ಲಿ ಹಾಗೆ ಐತಿ ಸರ್. ಫಸ್ಟ್ ಅದು ತಪ್ಪು ಮಾಡೋದು ಅವ್ರಿಗೆ ಗುರುಗಳಿಗೆ ಎಷ್ಟು ಮರ್ಯಾದೆ ನಾವು ಕೊಡ್ಬೇಕು, ಎಷ್ಟು ಗೌರವ ಕೊಡ್ತಂತ ನಮಗೆ ಅವರು ಅಷ್ಟು ಶಿಕ್ಷಣ ಕೊಡ್ತಾರೆ. ಈಗ ಅವ್ರು ಹೇಳಕ್ ರೆಡಿ ಆದ್ರೆ ನಾವು ಕುಂದ್ರಕ್ ಅಲ್ಲ ಸರ್. ನಾನು ಅವಾಗಿನ ನಾನು 2012 ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಎಷ್ಟೋ ಟೀಚರ್ಸ್ ಲೆಕ್ಚರ್ಸ್ ಆ ಥರ ಹೋಗ್ಬೇಡ, ಪೆದ್ದು ಹೋಗ್ಬೇಡ ನಡಬೇಕಂತ ನಾನು ಇಷ್ಟ ಸರ್. ನಾನು ಹೋಗ್ತೀನಿ ಬರ್ತೀನಿ ಅಂದ್ರೆ ಯಾಕೆ ಹೇಳಿ ಸರ್, ಅದು ಗೌರ್ಮೆಂಟ್ ಕಾಲೇಜ್ ಅದು. ಅತಿ ಸ್ಟಿಕ್ ಮಾಡಕ್ ಹೋದ್ರೆ ಪ್ರೈವೇಟ್ ಅಲ್ಲ, ಅವ್ರನ್ನ ಲೆಕ್ಚರ್ ಮೇಲೆ ಕೇಸ್ ಮಾಡ್ತಾರೆ ಚಿಕ್ಕರಿಮೆ. ಅವತ್ತಿನ ಕಾಲಕ್ಕನ 2011-12 ಇತ್ತಂದ ಮೇಲೆ ಈಗಿನ 2025-26 ಹೆಂಗಿರ್ಬೋದು ಸರ್. ಅವತ್ತಿನ ಕಾಲಕ್ಕೆ ನಾವು ಹೋಗ್ತೀನಿ ಸರ್. ನನ್ನ ವೈಯಕ್ತಿಕ ವಿಚಾರ, ನೀವೇನು ಕೇಳ್ತೀರ ಅದನ್ನ? ನಿಮ್ ಟೀಚ್ ಮಾಡೋದೈತೆ ಮಾಡ್ರಿ, ನಿಮ್ ಪಗಾರ ಬರ್ತಾ ಮಾಡ್ರಿ ಅಷ್ಟ. ಅವತ್ತಿನ ಕಾಲಕ್ಕೆ ವಿದ್ಯಾರ್ಥಿಗಳು ಮಾತಾಡ್ತಾರೆ ಎಷ್ಟೋ ಒಂದು ಕೆಲವಿಷ್ಟು ಮಂದಿ, ಭಾಳ ಇರಲ್ಲ. ಅವತ್ತಿನ ಕಾಲಕ್ಕೆ ಹಂಗೈತಿ, ಬೀಜ ಬಿದ್ದತ್ತಂದ್ರೆ ಇವತ್ತಿನ ಕಾಲದಾಗ ಎಷ್ಟು ಗಿಡಗಳಾಗಿರ್ಬೋದು ಅಂತ ನನ್ನ ಒಂದು ವೈಯಕ್ತಿಕ ವಿಚಾರ. ಓಕೆ, ಮುಗಿಸ್ತೀರಿ, ಬಿ ಎಡ್ ಮುಗಿಯುತ್ತೆ ಆಮೇಲೆ ಸರ್. ಬಿ ಎಡ್ ಮುಗಿತೆ ಆಮೇಲೆ ಒಳ್ಳೆ ಈಗ ನಮ್ಮ ಮನೆ ಒಳಗೆ ಒತ್ತಡ ಹಾಕಿ ಮದುವೆ ಮಾಡಿದ್ರು ಸರ್. ಬಿ ಎಡ್ ಆದಾಗ ಬಿ ಎಡ್ ಆದ್ಮೇಲೆ ಬಿಲ್ ಕಲೆಕ್ಟರ್ ಆಯ್ತು ಸರ್. ನಾನು ಬಿಲ್ ಕಲೆಕ್ಟರ್ ಅಂದ್ರೆ ಗ್ರಾಮ ಪಂಚಾಯತಿ ಕರವಸೂಲಿಗ ಸರ್, ಟ್ಯಾಕ್ಸ್ ಕಲೆಕ್ಷನ್ ಮಾಡೋದು ಸರ್. ಎಷ್ಟು ಸಂಬಳ ಕೊಡ್ತಿದ್ರು ಅವ್ರು? ಅದು ಸ್ಟಾರ್ಟಿಂಗ್ ನಾನು ಓದೋತ್ನಾಗ 5,000 ರೂಪಾಯಿ ಸರ್. 2013 5,000 ರೂಪಾಯಿ ಸರ್. 5,000 ರೂಪಾಯಿ ಅದು ನಾವು ಟ್ಯಾಕ್ಸ್ ಕಲೆಕ್ಷನ್ ಮಾಡಿರ್ತೀವಲ್ಲ ಅದ್ರೊಳಗೆ ಅಮೌಂಟ್ 5% ಅಂತಂದು ಗ್ರಾಮ ಪಂಚಾಯತಿಗೆ ಉಳಿಸ್ಕೊಂಡಿರ್ತಾರೆ. ಉಳಿಕೆದ್ದು ಸಂಬಂಧಪಟ್ಟಂತ ಖರ್ಚು ವೆಚ್ಚ ಮಾಡಿರ್ತಾರೆ. ಅದು 5%ನಾಗ ನಾವು ಪೇಮೆಂಟ್ ಮಾಡ್ತಿದ್ರಿ ಸರ್. ಅದನ್ನ ಮಾಡ್ತಿದ್ರಿ? ಅದನ್ನ ಮಾಡ್ತಿದ್ವಿ ಸರ್. ಮದುವೆ ಪ್ರಪೋಸಲ್ ಬಂತು ಸರ್. ಆಮೇಲೆ ಅದು ಮಾಡ್ಕೊಂತ ಹೋದ್ಮೇಲೆ ಮತ್ತೆ ಮದುವೆ ಆಗ್ಬಿಡು ತಡ ಹಾಕಂತ ಬಿಟ್ರು ಸರ್. ಅದು ನನಗಿಂತ ಮುಂಚೆ ನಮ್ಮ ತಮ್ಮಂದೊಂದು ಅರ್ಜೆಂಟ್ ಇತ್ತು ಸರ್. ಕುರಿ ಕಾಯ್ತಿದ್ನಲ್ಲ, ಇಲ್ಲ ಕನ್ಯೆ ನೋಡು ಅಂತಂದಲ್ಲ, ನಾವೇ ಮಾಡ್ಬಿಟ್ಟೆ ವಿಚಾರ ಮಾಡಿದ್ದೆ, ನಾನು ಮದುವೆ ಹಾಕಿಂತ ನಮ್ಮ ತಮ್ಮನ ಮದುವೆ ಮಾಡ್ಬಿಡಣ. ಯಾಕಂತಂದ್ರೆ ಸರ್ ಅವ ಸಾಲಿ ಕಲ್ತಿಲ್ಲ, ನಾನು ಸಾಲಿ ಕಲ್ತೀನಿ. ಮದುವೆ ಆಗ್ಲಿಲ್ಲ ಅಂದ್ರೆ ಎಲ್ಲಾದ್ರೂ ಒಂದು ಅಕ್ಷರ ಬರ್ದಾರ ಬದುಕ್ತಾನೆ. ಈಗ ಅವ್ನು ಮುಂದೆ ಹೆಂಗೈತೆ, ನಾ ಮದುವೆ ಆಗ್ಬಿಟ್ರೆ ನನ್ನ ಮನಸ್ಥಿತಿ ಚೇಂಜ್ ಆದ್ರೆ ವಿಚಾರ ಮಾಡೋಣ ಅಂತಂದ ಫಸ್ಟ್ ಹತ್ತಂದ ಕನ್ಯೆ ನೋಡಕಂತೀವಿ ಸರ್. ಕನ್ಯೆ ನೋಡಿದ್ವಿ, ಎಲ್ಲ ಮಾಡಿದ್ವಿ. ಅದು ಮಾಡಿದ್ಮೇಲೆ ಲಾಸ್ಟ್ ಟೈಮ್ ಇಲ್ಲೇ ಮತ್ತೆ ಒಂದು ರಿಲೇಷನ್ ಬಂದ್ ಸರ್. ಅಬ್ಬಿಗೇರಿ ಒಳಗ ಒಬ್ಬ ಮಗಳದಾಳ, ಅಲ್ಲಿಗೆ ಹಳೆ ತನಕ ಹೋಗ್ಬೇಕಂತ ಅಂತಂದ್ರೆ ಅದಕ್ಕೆ ಆತನ ಕೇಳಿ ಮತ್ತೆ ಅವ ಏನ್ ಮಾಡಿದಾನ ಸರ್, ಹುಡಿದಲ್ಲಿಂದ ಹೊರಗಡೆ ಇದಾನ. ಕುರಿ ಮರಿ ತಾನ ಮನೆಗೆ ಅದಕ್ಕೆ ಒಟ್ಟ ಜಾಸ್ತಿನೇ ಇಲ್ಲ, ಅಷ್ಟು ನಾಡಿನೊಳಗನೆ ಬೆಳೆದ್ಬಿಟ್ಟನಲ್ಲ. ಹಂಗಾಗಿ ಅವಾಗೂ ಏನೋ ಅಷ್ಟೊಂದು ಹೆವಿ ಅನ್ಸಲಿಲ್ಲ. ಆಯ್ತು ನಾನು ಹೋಗ್ತಿತ್ತು ಹಳೆ ತನಕನ ಲೆಕ್ಕ ಕಾಯ್ಬಿಡ್ತಿ, ಇಲ್ಲ ಅಬ್ಬಿಗೆರೆಗೆ ನಾನು ಮುಂದೆ ನಿಂತ್ಕೊಂಡು ಹಳೆ ತನಕ ಮಾಡಿ 5 ಎಕರೆ ಹೊಲ ಒಬ್ಬ ಮಗಳಿದ್ರೆ ಮಾಡಿ ಬಿಟ್ಟೆ ನಾನು. ಎಷ್ಟೋ ಮಂದಿ ಅಂದ್ರೆ ನೀ ಮದುವೆ ಮಾಡ್ತಿ ಮುಂದೆ ನಿಂತ್ಕೊಂಡು ಮಾಡ್ತೀನಿ, ನಾಳೆ ನಿನಗೆ ಏನಾರ ಆಗೈತಿ, ಏನೋ ಒಂದು ಜಡ್ಡು ಜಪ್ಪತ್ ಐತಿ, ನೀನು ಕನ್ಯೆ ಕೊಡಲ್ಲ ಅಂದ್ರೆ ಹೆಂಗ, ಲಾಸ್ಟ್ ಗವಿಮಠ ಐತಿ ಅಂತ ಅಂತಿದ್ದಾನೆ. ಬೇಡ್ನಾಗ ಹಿಂಗೆ ಅಂದಿನಿ ಸರ್. ನಾನು ಇನ್ನೂ ಬೇಡ್ನಾಗ ಗವಿಮಠ ಐತಿ ನನಗೆ ಅಂತಿದ್ದೆ. ಇವತ್ತಿನ ಕಾಲದ ರೋಣದ ಒಬ್ಬ ನಮ್ಮ ಫ್ರೆಂಡ್ ಅದಾನ ಸರ್, ಶಿವನಗೌಡ ಅಂತಂದೆ. ಅಲ್ಲೋ ಗವಿಮಠದಾಗ ಹೋಗ್ತೀನಿ ಅಂತಂದು, ನೀನು ಮದುವೆ ಇದೆ, ನಾನು ಇನ್ನೂ 50 ಮದುವೆ ಹೋಗಲ್ಲ ಅಂತ ನಕಲಿ ಮಾಡ್ತೀನಿ. ಮಠಕ್ಕೆ ಹೋಗ್ತೀನಿ ಅಂತಿದ್ದೆ, ನನ್ನ ಮಠಕ್ಕೆ ಸೇರ್ಸಕಂತಿದ್ದೆ, ನೀನು ಮದುವೆ ಇದೆಯಲ್ಲ ನಾನು. ಹಿಂಗ ಅವಾಗಲಿಂದ ನಂದು ಕಾನ್ಸೆಪ್ಟ್ ಸರ್ ಅದು. ಸ್ವಾಮಿ ವಿವೇಕಾನಂದರು ನೋಡಿ, ಇಲ್ಲಿ ಲಾಸ್ಟ್ ಟೈಮ್ ಒಂದಿಷ್ಟು ನರೇಂದ್ರ ಮೋದಿ ಒಂಥರ ಅವ್ರ ಒಂದು ಸ್ಟೋರಿ ನೋಡಿ ಏನೋ ಒಂದು ಸೇವೆ ಮಾಡ್ಬೇಕಲ್ಲ ನಾವು ದೇಶಕ್ಕೋಸ್ಕರ. ನಾವು ರಾಜಕೀಯ ಅನ್ನೋದಿಲ್ಲ ಸರ್, ಸೇವೆ ಸರ್. ಆ ರಾಜಕೀಯ ನಿಂತ್ಕೊಂಡು ಈ ರಾಜಕೀಯ ಮಾಡ್ಕೊಂಡು ಸೇವೆ ಮಾಡ್ಬೇಕನ್ನ ಮನೋಭಾವ ಅವಲಿಂದ ಬರ್ತದೆ. ಹಂಗೆ ನಾವು ಮಠಕ್ಕೆ ಹೋಗ್ಬಿಡ್ತೀವಿ ಅಂದ್ರೆ ಅವ್ರು ಹೇಳಿದ ಕೆಲಸ ಮಾಡ್ಕೊಂಡು ಸೇವೆ ಮಾಡ್ಬೇಕಲ್ಲ, ಮಾಡ್ಬೋದಲ್ಲ. ಏನ ಮದುವೆ ಆಗಲ್ಲ ಅಂದ್ರೆ ಸಾಕು, ಸೆಕೆಂಡ್ ಇಯರ್ ಹೋಗಿ ಕೆಲಸ ಸಿಗ್ತದೆ ನನಗೆ ಕೆಲಸ ಸಿಗ್ಬೇಕಷ್ಟ. ಆ ಮನೋಭಾವನೆಯಿಂದ ಮಡ್ಕೊಂತ ಬಂದಿದ್ದೆ ಸರ್ ನಾನು. ಮತ್ತು ಬಿಲ್ ಕಲೆಕ್ಟರ್ ಆದ್ವಿ. ಆಮೇಲೆ ಎಲ್ಲರ ಜನರನ್ನು ಭಾಳ ಅವಾಗ್ಲಿಂದ ಹೆಂಗಿದ್ದೀನಿ ಸರ್, ಈಗ ಹಂಗಿದ್ದೀನಿ ಸರ್. ಎಲ್ಲಿ ಚೇಂಜಸ್ ಆಗಿಲ್ಲ. ಈ ಮದುವೆ ಅಂತ ಬಂತಲ್ಲ, ಕನ್ಯೆ ಎಷ್ಟನೇ ಕನ್ಯೆ ನೋಡಿದ್ರಿ? ಮದುವೆ ಅಂತ ಬಂದದ್ನಾಗ ಇದು ಕನ್ಯೆ ಆ್ಯಕ್ಚುಲಿ ಏನೈತೆ ಅಂದ್ರೆ ಸರ್, ನಮ್ಮ ಸೋದರ ಮಾವನ ಮಗಳನ್ನ ಇಲ್ಲಿ ಕೊಡ್ಬೇಕಂತಂದು ಫಸ್ಟ್ ಪ್ರಿಫರೆನ್ಸ್ ಏನು ಮಾಡಿದ್ರು, ಆರತಿ ದಂಡಿ ಕೊಡ್ತಾರೆ ಸರ್. ಗೌರಿ ಹುಣ್ಣಿಮೆ ಮತ್ತು ಸಿಗಿ ಹುಣ್ಣಿಮೆ ಒಳಗೆ ಆರತಿ ದಂಡಿ ತಗೊಂಡೋಗಿ ಇಬ್ಬರನ್ನ ಕುಂದಿಸಿ ಆರತಿ ಬೆಳಗ್ತಾರೆ. ಆ ಥರ ಮಾಡ್ಕೊಂತ ಬಂದದ್ದು. ಏನೋ ಅವ್ರಿಗೆ ಏನು ಅನಿಸ್ತಿ, ಹೊಲ ಎಲ್ಲ ಮನೆ ಎಲ್ಲ ಇದಕ್ಕೆ ಯಾಕೆ ಕೊಡ್ಬೇಕನ್ನ ಇದ್ದವ್ರೆ ನಮ್ಮ ಸೋದರ ಮಾವನದ ಮೈನ್ಯಾಗ ಬಂತಾರೆ. ಬಂತ ಆಯ್ತು ಬಿಡು, ಮತ್ತೆ ಯಾಕೆ ಸುಮ್ಮನೆ ಅವ್ರಿಗೆ ಮನಸ್ಸಿಲ್ಲ ಅಂದ್ರೆ ಯಾಕೆ ವಿಚಾರ ಮಾಡ್ಬೇಕಂತಂದು ನಾವು ಅಲ್ಲಿ ಅದನ್ನ ಎರಡಪ್ಪ ಕೈ ಬಿಟ್ವಿ. ಬಿಟ್ಟು ಮತ್ತೆ ಅಲ್ಲಿ ಇಲ್ಲಿ ಎಲ್ಲ ಕನೆ ನೋಡಕತ್ತಿದ್ವಿ. ಒಂದು ಅವೆ ಬಂಡೆ ನೋಡಿದ್ವಿ. ಇವರು 3ನೇದಾರ ಸರ್.